ಕೀರ್ತನೆಗಳು 92ಕ್ಕೆ ಕೀರ್ತನೆ. Let everyone stand up and take your Bibles to Psalms 92. ಹನ್ನೆರಡನೇ ವಚನದಿಂದ 15ನೇ ವಚನದವರೆಗೂ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. We are going to read from verses 12 to 15 together. ಕೀರ್ತನೆಗಳು 92 12ರಿಂದ 15ನೇ ವಚನದವರೆಗೂ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ನೀತಿವಂತನು ಯಾವ ರೀತಿ ಇರ್ತಾನೆ ಎಂಬುದನ್ನು ದೇವರ ವಾಕ್ಯ ಹೇಳ್ತಾ ಇದೆ. ಅದನ್ನು ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಯಾಕಂದ್ರೆ ನಾವು ಯೇಸು ಕ್ರಿಸ್ತನ ಏನಾಗಿದ್ದೇವೆ? ಜೋರಾಗಿ, ಯೇಸು ಕ್ರಿಸ್ತನ ಏನಾಗಿದ್ದೇವೆ? ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಒಟ್ಟಾಗಿ ವಚನಗಳನ್ನ ಓದಿಕೊಳ್ಳೋಣ. ಕೀರ್ತನೆಗಳು 92 12ರಿಂದ 15. ನೀತಿವಂತನು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಹುಟ್ಟಿನಲ್ಲಿಯೂ ಬಲಿಸುವರು, ಸೃಷ್ಟಿಯಾಗಿಯೂ ಶೋಭಿಸುವರು. ಆತನೇ ನನ್ನ ಬಾಳ್ಯೆಯು, ಆತನು ವಿಮೋಚಕನು. ಹಲ್ಲೆಲೂಯಾ. ಯೇಸುಕ್ರಿಸ್ತ ನಮ್ಮನ್ನ ಈ ರೀತಿಯಾಗಿ ಇಟ್ಟಿದ್ದಾನೆ ಇಲ್ವಾ ಪ್ರಿಯರೇ? ಅದಕ್ಕೋಸ್ಕರವಾಗಿ ಒಂದು ಸಮಯದಲ್ಲಿ ಆ ಸಂವಿಧಾನದ ನಮ್ಮೆಲ್ಲ ತಗ್ಗಿಸಿಕೊಂಡವರಾಗಿ ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಇವತ್ತು ಆರಾಧನೆ ಪ್ರಾರಂಭ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಪರಿಶುದ್ಧ ನಿಮ್ಮ ಆತ್ಮ ಶರೀರ ಪ್ರಾಣ ಒಪ್ಪಿಸಿಕೊಳ್ಳುತ್ತೀರಿ. ಎಲ್ಲ ಡೈವರ್ಷನ್ಸ್ಗಳನ್ನ ಎಲ್ಲ ತರುವಂತ ಆಲೋಚನೆ ತೆಗೆದಾಕಿದ್ದೀರಿ. ನಾವಿರುವಂತದ್ದು ಕರ್ತನ ಒಂದು ಸಂವಿಧಾನದಲ್ಲಿ ಭಯಂಕರ. ನಮಗಾಗಿ ಜೀವ ಕೊಟ್ಟ ಆತನು, ಈ ಭೂಮಿ ಆಕಾಶ ಸೃಷ್ಟಿಕರ್ತನು, ನ್ಯಾಯ ತೀರಿಸಿ ಬರುವಂತ ದೇವನಾಗಿದ್ದಾನಲ್ಲ. ಲೆಟ್ಸ್ ಗಿವ್ ಅವರ್ಸೆಲ್ಫ್ ಟು ಹಿಮ್. ನಮಗಾಗಿ ಯಾವುದೇ ರಿಸರ್ವ್ ಮಾಡಿಕೊಳ್ಳದೆ ಎಸಪ್ಪ ನನ್ನೇ ಒಪ್ಪಿಸಿಕೊಡ್ತೇನೆ, ಈ ಆರಾಧನೆ ನಾನು ನಡೆಸಿಕೊಡುವಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತೀರಿ. ಥ್ಯಾಂಕ್ ಯು ಜೀಸಸ್. ಓ ವಿ ವರ್ಷಿಪ್ ಯು ಫಾದರ್. ಲೆಟ್ ಯುವರ್ ನೇಮ್ ಬಿ ಎಕ್ಸಾಲ್ಟೆಡ್ ಇನ್ ದಿಸ್ ಟೈಮ್ ಫಾದರ್. ಇನ್ನು ನಾವು ಮಾತ್ರ ಮಹಿಮೆ ಆಗುವಂತೆ ಕಾರ್ಯಗಳನ್ನು ಮಾಡುವ ಅಪ್ಪ. ನಾವೇನು ಅಲ್ಲ ರಾಜ, ನೀನೇ ಎಲ್ಲವೂ ಆಗಿದ್ದಿ ಅಪ್ಪ. ನಮಗೆ ಸರ್ವವೂ ನೀನಾಗಿದ್ದೀಯಲ್ಲ ಕರ್ತ ಅಪ್ಪ. ನಮ್ಮ ತಗ್ಗಿಸೊಪ್ಪಿಸಿಕೊಳ್ಳುತ್ತೇವೆ. ಈ ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನಮ್ಮ ನಡೆಸಿಕೊಳ್ಳುತ್ತೇವೆ ಅಪ್ಪ. ರಾಜ ನಮ್ಮೊಟ್ಟಿಗೆ ಮಾತನಾಡು ಅಪ್ಪ. ನಮ್ಗೆ ಬೇಕಾದ ಬಲವನ್ನ ಕೊಡು, ನಮ್ಗೆ ಬೇಕಾದ ಬಿಡುಗಡೆಯನ್ನ ಕೊಡು, ನಮ್ಗೆ ಬೇಕಾದ ಸ್ವಸ್ಥತೆಯನ್ನ ಕೊಡು ದೇವಾ. ನಿನ್ನ ಆತ್ಮ ಕರ್ತನೆ ಹೌದು ರಾಜ. ಇರುವಂತ ಕಡೆಯಲ್ಲಿ ಬಿಡುಗಡೆ ಉಂಟು ನಿನ್ನ ವಾಕ್ಯ ಹೇಳುವಂತೆ. ನಾವೆಲ್ಲರೂ ಸೇರಿ ಬಂದಿರುವಂತಹ ಈ ಸಮಯದಲ್ಲಿ ನಿನ್ನ ದೇವರ ಆತ್ಮ ನಮ್ಮಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ ಸಪ್ಪ. ನೀನು ನಮ್ಮೊಟ್ಟಿಗಿದ್ದು ಕಾರ್ಯ ಮಾಡುದೇವ. ನಾವು ಹಿಂದಿರುಗಿ ಮನೆಗೆ ಹೋಗುವಾಗ ನಿನ್ನ ಸಂತೋಷದಿಂದ ಕರ್ತನೆ, ನಿನ್ನ ಒಂದು ಭಯದಿಂದ ಕರ್ತನೆ ಹೌದು ರಾಜ. ನಾವು ಹಿಂದಿರುಗಿ ಹೋಗುವಂತೆ ಮುಂದಿನ ದಿನಗಳಲ್ಲಿ ನಾವು ಜೀವಿಸಕ್ಕೆ ಬೇಕಂತ ನಿನ್ನ ಕೃಪೆಯನ್ನು ಹೊಂದಿಕೊಂಡು ಹೋಗುವಂತೆ ಪ್ರತಿಯೊಬ್ಬರಲ್ಲೂ ಕಾರ್ಯ ಮಾಡು. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ವಿ ವರ್ಷಿಪ್ ಯು ಫಾದರ್. ಅಪ್ಪ ಎಲ್ಲ ಮಹಿಮೆ ನಿನಗೆ, ಸ್ತೋತ್ರ ನಿನಗೆ, ಘನತೆ ನಿನಗೆ ರಾಜ. ಎಲ್ಲ ಕರ್ತನೆ ಹೌದು ರಾಜ. ಆರಾಧನೆ ನಿನ್ನೊಬ್ಬರಿಗೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಬಿತ್ತನೆ.
ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ಹೃದಯಗಳನ್ನು ತೆರೆದು ಪವಿತ್ರ ಆತ್ಮನನ್ನು ನಮ್ಮೊಳಗೆ ಆಹ್ವಾನಿಸುವಾಗ ಆತನು ನಿಮಗೆ ಏನು ತೋರಿಸಿಕೊಳ್ಳುತ್ತಾನೋ ನಮ್ಮ ಒಬ್ಬೊಬ್ಬರನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಏಕೆಂದರೆ ನಮ್ಮ ದೇವರು ಪರಿಶುದ್ಧನಾದಂಥ ದೇವರು. ಪರಿಶುದ್ಧತ್ವವಿಲ್ಲದೆ ಆತನನ್ನು ಸೇವಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಈ ಒಂದು ಸಮಯದಲ್ಲಿ ಒಂದು ಕ್ಷಣ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಮಾಡಿರುವ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ ಆ ತಪ್ಪು ಯಾವುದಿದೆಯೋ ಪವಿತ್ರಾತ್ಮನು ತೋರಿಸುವಾಗ ನಾವು ಆ ತಪ್ಪನ್ನು ಬಿಟ್ಟು ಬಿಡುವ ಹಾಗೆ ಮತ್ತು ಮುಂಬರುವ ವಾರದಲ್ಲಿ ಕರ್ತನಿಗಾಗಿ ಜೀವಿಸುವ ಹಾಗೆ ಒಂದು ನಿಮಿಷ ನಮ್ಮ ಹೃದಯಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಕೊಳ್ಳುವಾಗ ಕರ್ತನು ನಂಬಿಗಸ್ತನೇ ಆಗಿದ್ದು ಆ ಪಾಪಗಳನ್ನು ನಮ್ಮಿಂದ ತೆಗೆದು ಬಿಡುವಂತ ದೇವನಾಗಿದ್ದಾನೆ. ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ಆತನು ನಮ್ಮ ಪಾಪಗಳನ್ನು ತೆರೆದು ಆತನ ಜ್ಞಾಪಕದಿಂದ ಕರ್ತನು ನಮ್ಮ ಪಾಪಗಳನ್ನು ತೆಗೆದು ಹಾಕುವಂತ ಒಂದು ಕರುಣಾಪೂರ್ಣನಾದ ಕರ್ತನು ಆತನಾಗಿದ್ದಾನೆ. ಪ್ರಿಯರೇ, ನಾವು ನೋಡುತ್ತೇವೆ ಆದಿ ಸಭೆಯಲ್ಲಿ ಪವಿತ್ರಾತ್ಮನು ಬಂದಾಗ ಅವರ ಹೃದಯದಲ್ಲಿರುವ ಒಂದು ನಂಬಿಕೆಯನ್ನು ಆತನು ಬಲಪಡಿಸಿದನು. ಆದಿ ಸಭೆಯಲ್ಲಿ ಪವಿತ್ರಾತ್ಮನು ಬಂದಾಗ ಅವರು ಯೇಸುವಿನ ಮೇಲೆ ಇಟ್ಟಂತ ನಂಬಿಕೆಯನ್ನು ಅವರು ಧೈರ್ಯವಾಗಿ ಸಾರುವ ಹಾಗೆ ಸಹಾಯ ಮಾಡಿದನು. ಪವಿತ್ರಾತ್ಮನು ಕೊಡುವ ಧೈರ್ಯದಿಂದ ಅವರು ಅನ್ಯ ಭಾಷೆಗಳನ್ನಾಡಿದರು, ಕರ್ತನನ್ನು ಸ್ತುತಿಸಿದರು, ಧೈರ್ಯವಾಗಿ ಸಾಯುವವರೆಗೂ ಸಾಕ್ಷಿಗಳಾಗಿದ್ದರು. ಪ್ರಿಯರೇ, ಹೌದು, ಅದು ಪವಿತ್ರಾತ್ಮನ ಕಾರ್ಯವಾಗಿದೆ. ಆತನು ನಮಗೆ ಧೈರ್ಯವನ್ನು ಕೊಡುವ ಆತನು ನಮ್ಮನ್ನು ಪರಿಶೋಧಿಸುವಂತವನು, ಆತನು ನಮ್ಮನ್ನು ದೇವರ ಹೃದಯವನ್ನು ಅರಿತು ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡುವಂತ ದೇವನಾಗಿದ್ದಾನೆ. ಯೇಸು ಸ್ವಾಮಿಯು ಸಹ ಹೇಳುತ್ತಾರೆ, ಪವಿತ್ರಾತ್ಮನನ್ನು ಕಳುಹಿಸಿಕೊಡುತ್ತೇನೆ. ಆತನು ಬಂದಾಗ ಆತನು ನಿಮ್ಮನ್ನು ಸಕಲ ವಿಷಯವಾಗಿ ಆತನು ನಿಮಗೆ ಪಾಠ ಕಲಿಸಿ ನಿಮ್ಮ ಹೃದಯಕ್ಕೆ ಆತನು ಹೇಳಿಕೊಡುವನೆಂದು. ನಾವು ಏನೇನು ಮರೆತಿದ್ದೇವೋ ದೇವರ ವಾಕ್ಯದಲ್ಲಿ ಅದನ್ನು ಜ್ಞಾಪಿಸಲು ಪವಿತ್ರಾತ್ಮನು ನಮ್ಮ ಮಧ್ಯೆ ಒಂದು ಸಮಯದಲ್ಲಿ ಇದ್ದಾನೆ. ಪ್ರಿಯರೇ, ನಾವೆಲ್ಲರೂ ಒಂದು ಸಮಯದಲ್ಲಿ ಕೂತುಕೊಂಡು ಕರ್ತನ ಮಹಿಮೆಯನ್ನು ಅನುಭವಿಸುತ್ತಾ ಆತನ ಮೇಘ ಸ್ತಂಭವಾಗಿ ನಮ್ಮ ಮಧ್ಯದಲ್ಲಿ ಇರುವಾಗ ಆತನ ಒಂದು ಮಹಿಮೆಯನ್ನು ನಾವು ಅನುಭವಿಸುವವರಾಗಿ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ಕರ್ತನಿಗೆ ಒಪ್ಪಿಸುವವರಾಗಿ 2 ಹಾಡುಗಳನ್ನು ಮಾಡಿಕೊಳ್ಳೋಣ. Oh
ದಿನವೂ ನಮಗೆ ವಾಕ್ಯವೆಂಬ ಮನ್ನವನ್ನು ಕೊಡುತ್ತಾ ನಮ್ಮನ್ನು ಪೋಷಿಸುತ್ತಾ ಬಂದಿದ್ದಾನೆ ಪ್ರಿಯರೇ. ಹೌದು, ನಾವು ನೋಡುವಾಗ ಕರ್ತನು ಕಳೆದ ವಾರದಲ್ಲಿ ಒಂದು ದಿನವೂ ನಮ್ಮನ್ನು ಬಿಡದೆ ತಂದೆಯ ಒಂದು ಸ್ವರವನ್ನು ಕೇಳಿ ಎಂದು ಹೇಳುತ್ತಾ ಪದೇ ಪದೇ ನಮಗೆ ಆತನ ವಾಗ್ದಾನಗಳನ್ನು ನೆನಪಿಸುತ್ತಾ ಆತನ ಒಂದು ಕಾರ್ಯಗಳನ್ನು ನಮಗೆ ನೆನಪು ಮಾಡುತ್ತಾ ಬಂದಿದ್ದಾನೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸಭೆಯಾಗಿ ಕೂಡಿರುವಾಗ ನಾವು ಆತನು ಮಾಡಿದಂತ ಉಪಕಾರಗಳನ್ನು ನೆನೆಸಿ ಸ್ತೋತ್ರ ಮಾಡುವುದು ಅದು ಯುಕ್ತವಾಗಿದೆ ಪ್ರಿಯರೇ. ಯಾರಾದರೂ ಒಬ್ಬರು ಸಭೆಯ ಪರವಾಗಿ ಧ್ವನಿ ಎತ್ತಿ ಅವರು ತಮ್ಮ ವೈಯಕ್ತಿಕವಾಗಿಯೂ ಸಭೆಯಾಗಿಯೂ ದೇವರನ್ನು ಸ್ತುತಿಸುವ ಹಾಗೂ ಕಳೆದ ವಾರದಲ್ಲಿ ಕರ್ತನ ಒಂದು ಅದ್ಭುತ ಕಾರ್ಯಗಳನ್ನು ಅವರು ವರ್ಣಿಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರ್ತನೇ ಯೇಸುವೇ, ಸ್ತೋತ್ರ 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 ಯೇಸಪ್ಪ. ಹೌದು ತಂದೆಯಾದ ದೇವನೇ, ನೀನು ತಾನೇ ಕರ್ತನಾದ ದೇವನೇ, ಪ್ರತಿಯೊಂದೊಂದು ದಿನ ಕ್ಷಣ ಸ್ವಾಮಿ ನಮ್ಮೆಲ್ಲರನ್ನ ಕರ್ತನೆ ಕಾಯ್ದುಕೊಂಡು ಬಂದಂತ ದೇವರೇ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಯೇಸಪ್ಪ. ಈ ಒಂದು ಕರ್ತನೆ ಅಪ್ಪ ಪುನರುತ್ಥಾನ ದಿನದಂದು ಕರ್ತನೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿ ಕುಟುಂಬವಾಗಿ ಕರ್ತನೆ ಅಪ್ಪ ನಿಮ್ಮನ್ನು ಆರಾಧಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಾಗೆ ಕೊಟ್ಟಂತ ಕೃಪೆಗಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಯೇಸಪ್ಪ. ಕಳೆದ ವಾರಗಳು ಕರ್ತನೆ, ಕಳೆದ ಒಂದು ದಿನಗಳೆಲ್ಲ ಸ್ವಾಮಿ ನೀವೇ ಕರ್ತನೆ ನಮ್ಮೆಲ್ಲರನ್ನು ಕಣ್ಣ ಗುಡ್ಡಿಯೋಪಾದಿಯಲ್ಲಿ ಕಾಯ್ದು ಕಾಪಾಡಿದ್ದೀರಿ. ನಿಮಗೆ ಸ್ತೋತ್ರ ಯೇಸಪ್ಪ. ಹೌದು ರಾಜ, ನೀವು ನಡೆಸದೆ ಹೊರತು ಕರ್ತನೆ ನಾವು ಏನೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸ್ವಾಮಿ. ಹೌದು ರಾಜನೇ, ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ, ನಿಮ್ಮ ದಯೆ, ನಿಮ್ಮ ಕರುಣೆ ಇರುವುದಕ್ಕಾಗಿ ಸ್ತೋತ್ರ ರಾಜನೇ. ಹೌದೇಸಪ್ಪ, ನಮ್ಮನ್ನು ನಿಮ್ಮ ಒಂದು ಗುರುತಾಗಿ ನೀವು ಇಟ್ಟಿರುವುದಕ್ಕಾಗಿ ಸ್ತೋತ್ರ ರಾಜನೇ. ಹೌದೇಸಪ್ಪ, ನಿಮ್ಮ ಒಂದು ಸನ್ನಿಧಿ ಕರ್ತನೆ ನಮಗೆ ಕರ್ತನೆ ಎಷ್ಟೋ ಕರ್ತನಾದ ದೇವನೇ ಆಧಾರವನ್ನು ಕರ್ತನೆ, ಹೌದು ಸ್ವಾಮ, ಆಧರಣೆಯನ್ನು ಕೊಡುವಂತದ್ದಾಗಿದೆ. ನಿನಗೆ ಸ್ತೋತ್ರ ರಾಜನೇ. ಹೌದಪ್ಪ ಕರ್ತನಾದ ದೇವನೇ, ನಮ್ಮ ವೈಯಕ್ತಿಕವಾಗಿಯೂ ಕರ್ತನೆ, ನಮ್ಮ ಕುಟುಂಬದಲ್ಲಿಯೂ ಸ್ವಾಮಿ, ನಮ್ಮ ಸಭೆಯವರ ಪ್ರತಿ ಒಬ್ಬೊಬ್ಬರ ಕುಟುಂಬಗಳನ್ನ ಸ್ವಾಮಿ ನೀವು ಆಶೀರ್ವದಿಸಿಕೊಂಡು ಬಂದಂತ ದೇವರೇ, ನಿಮಗೆ ಸ್ತೋತ್ರ ರಾಜನೇ. ಹೌದು ರಾಜನೇ, ನಮ್ಮ ಕಣ್ಣೀರನ್ನು ಒರೆಸಿದಾತನೇ ನಿಮಗೆ ಸ್ತೋತ್ರ, ನಮ್ಮ ಬಿನ್ನಹವನ್ನು ಕೇಳಿದಾತನೇ ನಿಮಗೆ ಸ್ತೋತ್ರ ರಾಜನೇ. ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ನೀನಾಗಿದ್ದಿ, ನನಗೆ ಸ್ತೋತ್ರ ರಾಜನೇ. ಆದಿಯು ಅಂತ್ಯವು ನೀನಾಗಿದ್ದಿ, ನನಗೆ ಸ್ತೋತ್ರ ರಾಜನೇ. ಹೌದೇಸಪ್ಪ, ನಮ್ಮೆಲ್ಲರನ್ನ ಸಭೆಯಾಗಿ ಕರ್ತನೆ ನೀವು ಕರ್ತನೆ ನಿಮ್ಮ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಿರೋದಕ್ಕಾಗಿ ಸ್ತೋತ್ರ ರಾಜನೇ. ಅಪ್ಪ, ಒಂದು ಆತ್ಮವಾದ್ರೂ ನಶಿಸಿ ಹೋಗದಾಗಿ ನೀನು ಕರ್ತನೆ ಎಲ್ಲರನ್ನು ರಕ್ಷಿಸುವುದಕ್ಕಾಗಿ ಸ್ತೋತ್ರ ರಾಜನೇ. ಹೌದು ತಂದೆಯಾದ ದೇವನೇ, ನಮ್ಮ ಸಭೆಯಲ್ಲಿಯೂ ಕರ್ತನೆ, ನಮ್ಮ ಸಭೆಯವರ ಪ್ರತಿಯೊಬ್ಬವರಲ್ಲಿಯೂ ಕರ್ತನೆ ನೀನು ಮಾಡಿದಂತ ಉಪಕಾರಗಳಿಗಾಗಿ ಸ್ತೋತ್ರ ರಾಜನೇ. ಅಪ್ಪ ಹೌದು ಸ್ವಾಮಿ, ಅತಿಶ್ರಯನಾದಂತ ದೇವನು ನೀನು ಸ್ತೋತ್ರ ರಾಜನೇ. ಅಪ್ಪ ತಂದೆಯಾದ ದೇವನೇ, ಎಷ್ಟು ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದ್ರು ಸಾಲ್ದಯ್ಯ. ಹೌದು ಯೇಸಪ್ಪ, ನೀವು ಯಾವಾಗ್ಲೂ ಹೆಚ್ಚಿಸಲ್ಪಡ್ಬೇಕಯ್ಯ, ನಾವು ತಗ್ಗಿಸಲ್ಪಡ್ಬೇಕು ರಾಜನೇ. ಎಲ್ಲಾ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಯೇಸುವಿನ ನಾಮದಲ್ಲಿ ಸಲ್ಲಿಸ್ತೇವೆ ನನ್ನ ಪ್ರೀತಿಯುಳ್ಳ ತಂದೆಯೇ.
ಕಷ್ಟದಲ್ಲಿ ಇದ್ದಾಗ ಮಗನೇ ಮಗಳೇ ಎಂದು ನಮ್ಮ ಬಳಿಗೆ ಬಂದವರು ಯಾರು ಪ್ರಿಯರೇ? ನಾವು ಯೋಚಿಸಿ ನೋಡೋಣ. ನಾವು ಎಂತ ಒಂದು ದೇಶದಲ್ಲಿ ಎಂತ ಒಂದು ಜನರ ಮಧ್ಯೆ ಇದ್ದೆವು. ನಮ್ಮ ಸುತ್ತಮುತ್ತಲಿರುವವರೆಲ್ಲರೂ ಯಾವುದೋ ಒಂದು ಕಲ್ಲು ಮಣ್ಣುಗಳನ್ನು ಆರಾಧಿಸುವಾಗ ಕರ್ತನಾದರೂ ನಮ್ಮನ್ನು ಹೆಸರಿಡಿದು ಕರೆದು ನಿಜವಾದ ದೇವರು ತಾನೆಂದು ತೋರಿಸಿಕೊಟ್ಟು ಆತನು ನಮಗೆ ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಟ್ಟು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದಿದ್ದಾನೆ. ಪ್ರಿಯರೇ, ಇಂಥ ಒಳ್ಳೆ ದೇವನನ್ನು ನಾವು ಆರಾಧಿಸುವುದೊಂದು ಯುಕ್ತವಾಗಿದೆ. ಆತನು ನಮ್ಮನ್ನು ಈ ಒಂದು ಲೋಕದಲ್ಲಿಯೂ ಕೈ ಬಿಡದೆ ಆತನು ಕಾಪಾಡುವಂತ ದೇವನಾಗಿದ್ದಾನೆ. ನಮಗೆ ರಕ್ಷಣೆ ಕೊಟ್ಟಂತ ದೇವರನ್ನು, ನಮ್ಮನ್ನು ಹೆಸರಿಡಿದು ಕರೆದ ಆತನನ್ನು, ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನು ಆರಾಧಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನಿಗೆ ನಾವು ಆರಾಧಿಸೋಣ. ಪ್ರಿಯರೇ, ಹೌದು, ಆತನು ಎಣಿಸಲು ಆಗದಷ್ಟು ಒಂದು ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಆತನು ವಾಗ್ದಾನಗಳ ಮೂಲಕ ನಮ್ಮನ್ನು ಸಂತೈಸಿದ್ದಾನೆ. ಪವಿತ್ರಾತ್ಮನನ್ನು ನಮ್ಮ ಹೃದಯದಲ್ಲಿ ಸಚ್ಚಾಕಾರವಾಗಿ ಇಟ್ಟು ಆತನು ನಮಗೋಸ್ಕರ ಆತನು ಕಾರ್ಯ ಮಾಡುವಂತ ದೇವನಾಗಿದ್ದಾನೆ. ಇಂಥ ದೇವರನ್ನು ನಾವೆಲ್ಲರೂ ಬಾಯಿ ತೆರೆದು ನಮ್ಮನ್ನು ಕರೆದಾದನಾದಂತ ದೇವರನ್ನು ನಾವು ಆರಾಧಿಸೋಣ. ಸ್ತೋತ್ರ ಕರ್ತನಿಗೆ, ಉತ್ತಮನಾಗಿದ್ದ ಸ್ತೋತ್ರ ಕರ್ತನೆ. ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದೆಯಲ್ಲ ಕರ್ತನೆ, ಪ್ರೀತಿ ಎಂದು ಕರ್ತನೆ, ನಿನ್ನ ಒಂದು ಪ್ರೀತಿಯ ಮೂಲಕ ನಾವು ಕಂಡುಕೊಂಡೆವಲ್ಲ ಕರ್ತನೆ. ನೀನು ನಮ್ಮನ್ನು ಕರ್ತನೆ ಹೆಸರಿನಿಂದ ತೆಗೆದಿದ್ದಿ ಕರ್ತನೆ. ನಮ್ಮನ್ನು ಕರ್ತನೆ ಎಲ್ಲರ ಮುಂದೆ ನೀನು ತಲೆಯನ್ನು ತಲೆಯಿಂದ ಅಭಿಷೇಕಿಸಿದಂತ ದೇವರು, ಪ್ರೀತಿ ಕೃಪೆಗಳನ್ನು ಕರ್ತನೆ ನಮ್ಮನ್ನು ಶೃಂಗರಿಸಿದಂತ ಕರ್ತನೆ ನೀನಾಗಿದ್ದಿ ಕರ್ತನೆ. ಅಲ್ಲಿಗೆ ಬರುವಂತೆ ಯವನವನ್ನು ಮಾಡುವಂತ ನಮ್ಮ ಪರಲೋಕದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಲೋಕ ಉಂಟಾಗುವುದಕ್ಕಿಂತ ಮೊದಲೇ ಕರ್ತನೆ ನಮ್ಮ ಬಗ್ಗೆ ಆಲೋಚಿಸಿದೆಯಲ್ಲ ಕರ್ತನೆ, ಅದಕ್ಕೆ ಕಾರಣಗಳಿಗೆ ಸ್ತೋತ್ರ. ಗರ್ಭದಲ್ಲಿರುವಾಗಲೇ ನನ್ನನ್ನು ಹೆಸರಿನ ಕರೆದನಾಗಿ ನೀನು ಹೇಳಿದೆಯಲ್ಲ ಕರ್ತನೆ. ನಮ್ಮ ರೂಪವು ಕರ್ತನೆ ನಿನಗೆ ಕಾಣ್ತದೆ ಕರ್ತನೆ. ನಮ್ಮ ಸ್ಥಿತಿಯನ್ನು ನೀನು ಬಲಂತ ದೇವರಾಗಲಿ ಕರ್ತನೆ. ನಿನ್ನ ಮುಂದೆ ಕರ್ತನೆ ನಾವು ಮುಚ್ಚಿರುವುದು ಯಾವುದೂ ಇಲ್ಲ ಸಾಕ್ಷ್ಯ. ನೀನು ಸರ್ವೋತ್ತಮನಾಗಿ ನಮ್ಮನ್ನು ಸಂತೈಸುವ ಕರ್ತನೆ, ರಕ್ಷಿಸಿಕೊಂಡು ಬರುತ್ತಾ ಕಾಲುಗಳಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ನಮಗೆ ಕರ್ತನೆ ನಮ್ಮ ಜೀವಿತದಲ್ಲಿ ನೀನು ಮೇಲಾದ ಕಾರ್ಯಗಳನ್ನು ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಸ್ತೋತ್ರ ಕರ್ತನೆ. I
ಕಾರಣವಾಗಿ ಕರ್ತನೆ ನಾವು ಏನೋ ಒಂದು ಕಾರ್ಯ ಮಾಡದೆ ಕರ್ತನೆ ನಿನ್ನೆ ಕೃಪೆಯಿಂದಲೇ ನಂಬಿಕೆಯ ಮೂಲಕ ಕರ್ತನೆ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಿ. ನಮ್ಮನ್ನು ಕರ್ತನೆ ನೀನು ಕರ್ತನೆ ಜೀವಕ್ಕೆ ಕರ್ತನೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಿ. ನಿನ್ನ ಮಕ್ಕಳಾಗುವ ಹಾಗೆ ನಿನ್ನೊಟ್ಟಿಗೆ ನಮಗೆ ಸಂತಾನವನ್ನು ಮಾಡಿದ್ದಿ ಕರ್ತನೆ. ಅದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ರಾಜ. ಹೌದು ಕರ್ತನೆ, ಕೇವಲ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿ ಕರ್ತನೆ, ಕೇವಲ ನಂಬಿಕೆಯಿಂದಲೇ ನಿನ್ನ ಮಧ್ಯೆ ಕರ್ತನೆ ನಿನ್ನ ಮುಂದೆ ನಾವು ನಿಂತಿದ್ದೇವೆ ರಾಜ. ನಿನ್ನ ಮಕ್ಕಳನ್ನು ಕರ್ತನೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ನಿನ್ನ ವಾಕ್ಯದಲ್ಲಿ ನೀನು ಹೆಚ್ಚಾಗಿ ಬೆಳೆಸು ಕರ್ತನೆ. ಕೇಳುವಂತ ವಾಕ್ಯಗಳು ಕರ್ತನೆ ನಮ್ಮ ಹೃದಯದಲ್ಲಿ ನಾಟುವ ಹಾಗೆ ಪವಿತ್ರಾತ್ಮನೆ ನೀನು ಕಾರ್ಯ ಮಾಡಿ ನಿನಗೋಸ್ಕರ ನಾವು ಅಧಿಕವಾದ ಫಲಗಳನ್ನು ಕೊಡುವ ಹಾಗೆ ಸಹಾಯ ಮಾಡು. ನಮ್ಮ ಮಧ್ಯದಲ್ಲಿ ನೀನು ವಾದನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿದವನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಮುಂಬರುವ ಎಲ್ಲಾ ಕಾರ್ಯಗಳನ್ನು ನಮ್ಮ ಜೀವಿತವನ್ನು ನಿನ್ನ ಕೈಲಿ ಅರ್ಪಿಸಿ ಕರ್ತನೆ ಪರಿಶುದ್ಧನಾದಂತ ನಿನ್ನನ್ನು ಕರ್ತನೆ ಸ್ತುತಿ ಸ್ತೋತ್ರಗಳೊಂದಿಗೆ ಬೇಡಿಕೊಳ್ಳುತ್ತೇವೆ ತಂದೆಯೇ. ವೇದಗಳನ್ನ ಮತ್ತಾಯನ ಸುವಾರ್ತೆಗೆ ತಿಳಿಸ್ಕೋಣ. 7ನೇ ಅಧ್ಯಾಯ ಮ್ಯಾಥ್ಯೂ 7 verse 1 12ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ ಪ್ರಿಯರೇ. ಮ್ಯಾಥ್ಯೂ 7:12 ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 12ನೇ ವಚನ ಎಲ್ಲರೂ ಒಟ್ಟಾಗಿ ಸತ್ಯ ತೆಗೆದುಕೊಂಡವರೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಆಶಿಸುತ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿ. ಮತ್ತು ಪ್ರವಾದಿಗಳ ತಾತ್ಪರ್ಯ ದೇವರಿಂದ ನಮ್ಮ ನಡೆಸಬೇಕಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕೂತ್ಕೊಳ್ಬೇಕಾದ್ರೆ ಸಂದೇಶ ಕಾಣಿಕೆ
ನಮ್ಮನ್ನು ತಾಯಿಗೆ ಹೆಚ್ಚಾಗಿ ಪ್ರೀತಿ ಮಾಡುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸುವಂಥವರು ಮದುವೆ ದಿನ ಆಚರಿಸುವಂಥವ್ರು ಲೈಫ್ ನಿಂತ್ಕೊಳ್ಳಿ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. Anyone is going to celebrate birthday, marriage, anniversaries, please stand up with me. ನಿಮ್ದು ಬರ್ತಾರೆ, ನಿಮ್ಮ ಮೊಮ್ಮಗಂದು ಬರ್ತಾರೆ, ಸುಸ್ತಿದು ಬರ್ತಾರೆ, ಸತೀಶಂದು ಬರ್ತಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಬೆಳಗಿನ ಜಾವದಲ್ಲಿ ಸಪ್ಪ ನಾವು ನಿನ್ನ ಆರಾಧನೆ ಮಾಡುವಂತೆ ಉತ್ತರ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ವಿಶೇಷವಾಗಿ ಸಪ್ಪ ನಿನ್ನ ತಲೆಬಾಗಿ ನಿಂತಿರುವಂಥ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ನೀನು ಕಂಡಂತ ಎಲ್ಲರೋಗಿ ಆಗಿದ್ದಿ, ನಿನ್ನ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಆತನಾಗಿದ್ದಿ, ಆ ಮಕ್ಕಳೊಟ್ಟಿಗೆ ಜೀವಿಸುವಂತ ಎಬಿನೇಜರ್ ಏಷದಾಯ ಆಗಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ದೇವ. ವಿಶೇಷವಾಗಿ ನಿನ್ನ ಮಗನ ಕರ್ತನೆ ಕಬೇಲ ಆಂಟಿನ ಒಪ್ಪಿಸಿ ಕೊಡುತ್ತೇನಪ್ಪ. ಆ ಮಗಳಿಗೆ ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು ಅಪ್ಪ ರಾಜ. ಈ ವರ್ಷ ಮಗಳು ಮತ್ತೊಂದು ವರ್ಷವನ್ನು ಕಾಣುವಂತೆ ಕಾರ್ಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಮಗಳಿಗೆ ಬೇಕಾದ ಶಾರೀರಿಕ ಬಲವನ್ನು ಒದಗಿಸಿ ಕೊಡಬೇಕೆ ನಾನು ಬೇಡುತ್ತೇನೆ. ನೀನು ಆ ಮಗಳ ಕರ್ತನೆ ಜೀವಿತದಲ್ಲಿ ಕರ್ತನೆ ಮಾಡಬೇಕಂದ್ರೆ ಎಲ್ಲ ಕರ್ತನೆ ಅಪ್ಪ ಅವರಿಗೆ ಸ್ವಲ್ಪ ರಾಜ ಬೇಕಾದ ಆಶೀರ್ವಾದ ಒದಗಿಸಿಕೊಟ್ಟು ಕಾರ್ಯ ಮಾಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ಅವರ ಮೊಮ್ಮಗನ ಆಶೀರ್ವದಿಸು, ನಿನ್ನ ಮಗನಾಗಿ ಬೆಳೆಸು, ಆ ಕುಟುಂಬವು ಸಹ ನಿನ್ನ ಕಂಡುಕೊಳ್ಳುವಂತೆ ಕಾರ್ಯ ಮಾಡು ರಾಜ. ಇಸಪ್ಪ ಎಂದು ಕರ್ತನೆ ಸೃಷ್ಟಿ ಮಗಳನ್ನು ಒಪ್ಪಿಸಿಕೊಡುತ್ತೇನೆ. ಆ ಮಗನ ಆಶೀರ್ವದಿಸು ಅಪ್ಪ. ಏಸಪ್ಪ ಈ ಹೊಸ ವರ್ಷದಲ್ಲಿ ಕರ್ತನೆ ಆ ಮಗಳು ಕರ್ತ ಕಾಲೇಜಿಗೆ ಹೋಗುವಾಗ ನಿನ್ನ ಪ್ರಸನ್ನತೆ ಮಗಳೊಟ್ಟಿಗೆ ಇರಬೇಕೆ ನಾನು ಬೇಡುತ್ತೇನೆ. ಆ ಮಗಳ ಹೋಗೋಣ ಬರೋಣ ಆಶೀರ್ವದಿಸಪ್ಪ ಅಪ್ಪ. ಕಣಿ ಕಾಣದಲ್ಲ ಒಳ್ಳೆಯದಲ್ಲ ನಮ್ಮ ಅರ್ಥ ಮಾಡಿಕೊಳ್ಳುವಂತೆ ನಿನ್ನನ್ನು ಭಾವಿಸುವಂತೆ ಸಪ್ಪ ನೀವು ಒಳ್ಳೆ ಕುರಿಬನಾಗಿದ್ದಿ. ಆ ಮಗಳು ಕುರಿಯಾಗಿ ನಿನ್ನಿಂದ ಬರುವಂತೆ ಕಾರ್ಯ ಮಾಡು. ಈ ಲೋಕದ ಯಾವ ಮಲಿನತ್ವವೂ ಆ ಮಗಳ ಮುಟ್ಟದಂತೆ ಕಾಯ್ದು ಕಾಪಾಡಿಕೊಳ್ಳಬೇಕು ನಾನು ಒಪ್ಪಿಸಿಕೊಳ್ಳುತ್ತೇನೆ. ಓದಿನಲ್ಲಿ ಬೇಕಾಂತ ಜ್ಞಾನ ಕೊಟ್ಟು ಬಲ ಕೊಟ್ಟು ನಡೆಸು ದೇವ. ಅದೇ ಕರ್ತನೆ ಕುಸುಮ ಮಗಳಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಕುಸುಮ ಮಗಳ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆ ಮಗಳ ಆಶೀರ್ವದಿಸು ಸಪ್ಪ. ಮಗಳ ಆತ್ಮ ಶರೀರ ಪ್ರಾಣಿಗೆ ಒಪ್ಪಿಸಿಕೊಡುತ್ತೇನೆ. ಇನ್ನೂ ಹೆಚ್ಚಾಗಿ ನಿನ್ನ ಮಹಿಮೆಯನ್ನ ಕಾಣುವಂತ ಮಗಳಾಗಿ ಮಾರ್ಪಡಿಸು. ನಿನ್ನ ನೀನು ಹೆಚ್ಚಾಗಿ ಪ್ರೀತಿಸುವಂತೆ ಆಸೆ ಪಡುವಂತೆ ಯಸಪ್ಪ ಯವನಸ್ಥ ಮಗಳು ನಿನ್ನಲ್ಲಿ ಬೆಳೆಯುವಂತೆ ಕಾರ್ಯ ಮಾಡಿ ದೇವ. ದೇವ ಎಲ್ಲ ಸೈತಾನ ಕ್ರಿಯೆಗಳಾಗಲಿ ಮನುಷ್ಯನ ಕುತಂತ್ರಗಳಾಗಲಿ ಮಾತುಗಳಾಗಲಿ ಆ ಮಗನ ಮುಟ್ಟದಂತೆ ಯೇಸುವಿನ ನಾಮದಲ್ಲಿ ರಥದ ಕೋಟೆಯ ಮಗ ಮುಚ್ಚಿ ಮರೆಮಾಡಿ ಯೇಸಪ್ಪ. ನೀನು ಉದ್ದೇಶಪೂರ್ವಕವಾಗಿ ಆ ಮಗಳ ಕರೆದಂತ ದೇವನಾಗಿದ್ದೆಲ್ಲ ಆ ಉದ್ದೇಶಕ್ಕೆ ತಕ್ಕ ಹಾಗೆ ಆ ಮಗಳ ಬೇಕಾದಂತ ಕೃಪೆಯನ್ನ ಕೊಡು ದೇವ. ನೀವು ಮಗಳೊಟ್ಟಿಗೆ ಇದು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಆ ಮಗಳು ಇರುವಂತ ಕಡೆ ನಿನ್ನ ಒಂದು ಪ್ರಸನ್ನತೆ ಇಳಿದು ಬರಲಿ ಅಪ್ಪ. ಸಮಾಧಾನ ಹೊಂದಿಕೊಳ್ಳುವಂತೆ ಕಾರ್ಯಗಳನ್ನ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. Thank you, Holy Spirit God. Let your name be exalted in and through our life, Father. Thank you, Holy Spirit God. ಅಪ್ಪ ಈ ಒಂದು ಸಮಯದಲ್ಲಿ ಮಗನ ಸತೀಶನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನ ಜೀವಿತಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆ ಮಗನಿಗೆ ಬೇಕಾಂತ ನಿನ್ನ ದೈವಿಕವಾದ ಕರ್ತನೆ ಆರೋಗ್ಯ ಒದಗಿಸಿಕೊಡು, ಬಲ ಕೊಡು ಏಸಪ್ಪ, ಜ್ಞಾನ ಕೊಡು ರಾಜ. ಆ ಮಗನು ಕೈಯಿಟ್ಟು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ನಿನ್ನ ಒಂದು ಸಫಲತೆ ಕಾಣುವಂತೆ ದೇವ ನಿನ್ನನ್ನೇ ಕರ್ತನೆ ನಿರೀಕ್ಷಿಸಿಕೊಂಡು ಜೀವಿಸುವಂತೆ ಕಾರ್ಯ ಮಾಡಿ ಏಸಪ್ಪ. ನಿನ್ನ ವಾಕ್ಯವೇ ಹೇಳುವಂತೆ ನಿನ್ನ ಮುಖಗಳ ಕಂಡಂತ ಮುಖಗಳ ಲಜ್ಜೆಗೊಳ್ಳೋದಿಲ್ಲ ಏಸಪ್ಪ. ಒಂದು ಕಾಲಕ್ಕೋ ಮಗ ನಿನ್ನ ಕರ್ತನೆ ಹೌದು ರಾಜ ಏಸಪ್ಪ ನೋಡದೆ ಯಾವ ಒಂದು ಕೆಲಸವನ್ನು ಮಾಡದಂತೆ ಕಾರ್ಯ ಮಾಡು. ನಿನ್ನನ್ನೇ ನಿರೀಕ್ಷಿಸಿಕೊಂಡವನಾಗಿ ರಾಜ ಮಾಡುವಂತ ಪ್ರತಿಯೊಂದು ಕೆಲಸಗಳು ತೆಗೆದುಕೊಳ್ಳುವಂತ ಪ್ರತಿಯೊಂದು ತೀರ್ಮಾನಗಳಲ್ಲಿಯೂ ನಿನ್ನನ್ನು ಮುಂದಿಡುವಂತೆ ಕಾರ್ಯ ಮಾಡುದೇವ. ನಿನ್ನ ಮಗನಾಗಿ ಬಲಪಡಿಸಿ ನಡೆಸಬೇಕು ನಾನು ಬೇಡುತ್ತೇನೆ. ಕೊಟ್ಟಿರುವಂತ ಎಲ್ಲ ಜವಾಬ್ದಾರಿಗಳು ಮಾಡೋದಕ್ಕೆ ಬೇಕಂತ ನಿನ್ನ ದೈವಿಕವಾದ ಶಕ್ತಿಯನ್ನು ಕೊಟ್ಟು ಕಟ್ಟ ನಡೆಸಿಕೊಡು ರಾಜ. ಆ ಮಗನ ಮೂಲಕವಾಗಿ ಅನೇಕರ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ನೀನು ಪರಿಶುದ್ಧನೇ ಆಗಿದ್ದಿ, ಪರಿಶುದ್ಧನಾಗಿದ್ದಿ, ದೇವನಾಗಿದ್ದಿಯಲ್ಲ ರಾಜ. ಅಪ್ಪ ಈ ಒಂದು ಸಮಯದಲ್ಲಿ ಕರ್ತನೆ ಕೊಟ್ಟಿರುವಂತ ಕಾಣಿಕ ದಶ ಭಾಗನ ಆಶೀರ್ವದಿಸು ಅಪ್ಪ. ಇದು ನಿನ್ನ ಒಂದು ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಅನೇಕ ಸೇವೆಗಳಿಗೆ ಸಭೆಯ ಒಂದು ಕರ್ತನೆ ಪ್ರಯೋಜನಕ್ಕಾಗಿ ಸಪ್ಪ ನಿನ್ನ ಒಂದು ಕರ್ತನೆ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಅದೇ ಕರ್ತನೆ ಕೊಟ್ಟಿರುವಂತ ನಾವು ಪ್ರತಿಯೊಬ್ಬರು ಏಸಪ್ಪ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕು. ನಿನ್ನ ವಾಕ್ಯವೇ ಹೇಳ್ತದೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದಕ್ಕಾದ್ರೆ ಇವೆಲ್ಲವೂ ಸೇರಿಸಿಕೊಡುತ್ತೇನೆ ಅಂತ ಹೇಳಿದೆಲ್ಲಪ್ಪ. ನಾವು ನಿನ್ನಲ್ಲಿ ಕರ್ತನೆ ಪ್ರೀತಿ ಇಟ್ಟುಕೊಟ್ಟಿದ್ದೇವಪ್ಪ. ನೀನು ನಮಗೆ ಕರ್ತನೆ ಬೇಕಾದೆಲ್ಲವನ್ನು ಒದಗಿಸಿಕೊಳ್ಳಬೇಕೆಂದು ನೀನು ಒಪ್ಪಿಸಿಕೊಡುತ್ತಾ ವಾಕ್ಯವನ್ನು ಸಹ ನಿನ್ನ ಮಗನ ಮೂಲಕವಾಗಿ ನಮ್ಮ ಒಟ್ಟಿಗೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಚೆನ್ನಾಗಿರೇನ್ರಿ? God is good all the time. ಯೇಸು ಕ್ರಿಸ್ತನು ಒಳ್ಳೆಯವನೇ ಆಗಿದ್ದಾನೆ. ನಾವು ಕಳೆದ ವಾರದಲ್ಲ ಆತ ಒಳ್ಳೆತನವನ್ನ ಅನುಭವಿಸಿದ್ದೇವೆ. ಆತ ನಮ್ಮೊಟ್ಟಿಗಿದ್ದು ನಮಗೆ ಭರವಸೆ ಕೊಟ್ಟು ನಮಗೆ ಬೇಕಾದಂತ ಬಲವನ್ನ ಕೊಟ್ಟು ಈ ದಿನದವರೆಗೂ ನಡೆಸಿಕೊಂಡು ಬಂದಿದ್ದಾನೆ.
ನಾವು ಜೀವಿಸ್ತಾ ಇದ್ದೇವೆ ಅಂದ್ರೆ ಅದು ನಮ್ಮ ಬಲ ಅಲ್ಲ ಪ್ರಿಯರೇ, ನಮ್ಮೊಂದು ಸಾಮರ್ಥ್ಯ. ನಾವು ಚೆನ್ನಾಗಿದ್ದೇವೆ ಅಂದ್ರೆ ನಮ್ಮ ಸಾಮರ್ಥ್ಯ ಅಲ್ಲ ಅದು ಯೇಸಪ್ಪನ ಒಂದು ಕೃಪೆ, ಆತನ ಒಂದು ಸಾಮರ್ಥ್ಯ. ಬಿಕಾಸ್ he loves us, he is there with us, he is for us. ನಮ್ಮನ್ನ ಪ್ರೀತಿ ಮಾಡೋದ್ರಿಂದಲೇ ಆತ ನಮಗಾಗಿದ್ದಾನೆ, ನಮಗಾಗಿ ಆತ ನಿಲ್ಲುವಾತನಾಗಿದ್ದಾನೆ. ಈ ಲೋಕದಲ್ಲಿ ಯಾರು ನಮಗಾಗಿ ನಿಂದೆ ಇದ್ರು ಪರವಾಗಿಲ್ಲ ಪ್ರಿಯರೇ, ಯೇಸಪ್ಪ ನಿಂತ್ರೆ ಸಾಕು. ಅದನ್ನೇ ಯಾವಾಗಲೂ ಬಯಸುವವರಾಗಿರ್ಬೇಕು ನಾವು ಅಲ್ವಾ. ಯಾವ ರೀತಿಯಾಗಿ ಜಿಂಕೆ ನೀರಿನ ತೊರೆಗಾಗಿ ಆತರ ಪಡ್ತದೋ ಆ ರೀತಿಯಾಗಿ ನಮ್ಮ ಆತ್ಮ ಆತನಿಗಾಗಿ ಯಾವಾಗಲೂ ಏನ್ ಮಾಡ್ಬೇಕಾಗಿದೆ ಅಂತೆ, ಆತರ ಪಡ್ಬೇಕು. ಆಗ ದೇವರು ನಮಗೆ ಬೇಕಾದೆಲ್ಲವನ್ನ ಈ ಒಂದು ಲೋಕದಲ್ಲಿ ಅದ್ಭುತವಾಗಿ ಸಂಧಿಸ್ಬಿಟ್ಟು ಅನೇಕ ಅದ್ಮೇಲೆ ಫೋಕಸ್ ಆಗ್ಬೇಡಿ, ಯೇಸಪ್ಪನ ಮೇಲೆ ಫೋಕಸ್ ಆಗಿ. ಯಾವಾಗಲೂ ನಾನು ಹೇಳಿದ ಅದನ್ನೇ, ದೇವರ ಆತ್ಮನ ದೇವರ ಕಾರ್ಯದ ಮೇಲೆ ನಾವು ಫೋಕಸ್ ಆದ್ರೆ ಇದೆಲ್ಲವನ್ನು ದೇವರು ನಿಧಾನವಾಗಿ ಒನ್ ಬೈ ಒನ್ ಒಂದು ಹಂತವಾಗಿ ದೇವರೆಲ್ಲ ಸರಿ ಮಾಡಿಕೊಡ್ತಾನೆ. ಎಲ್ಲವನ್ನೂ ಇನ್ಸ್ಟೆಂಟ್ ಆಗಿ ಕೇಳಬೇಡಿ, ಓಕೆನಾ. ಯಾವ ಒಂದು ಕಾರ್ಯವನ್ನ ಯೇಸಪ್ಪ ನಮ್ಮ ಜೀವಿತದಲ್ಲಿ ಇನ್ಸ್ಟೆಂಟ್ ಆಗಿ ಮಾಡೋದಿಲ್ಲ. he will take time but he will do it. ಆತನ ಸಮಯ ತಗೊಂಡು ಕೂಡ ಮಾಡೇ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಆತನ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳದೆ ನಾವು ಆತನೇ ದೃಷ್ಟಿಸುವವರಾಗಿ, ನಾವು ಆತನ ಹಿಂಬಾಲಿಸುವವರಾಗಿರೋಣ. ಈಗ ಅನೌನ್ಸ್ಮೆಂಟ್ಗಳು, ನಾವು ಅನೌನ್ಸ್ಮೆಂಟ್ ಆಗ್ತಾ ಇಲ್ಲ, ನಾನೇ ಹೇಳ್ಬಿಡ್ತೀನಿ. ಈ ಒಂದು ದಿನ ಸರ್ವಿಸ್ ಆದ್ಮೇಲೆ ಏನಿರುತ್ತೆ ಅಂತ ಲಾಸ್ಟ್ ವೀಕ್ ಹೇಳಿದೆ, ಜೋರಾಗಿ ಫಿಸಿಯೋಥೆರಪಿ ಇರುತ್ತೆ, ಮೆಡಿಕಲ್ ಕ್ಯಾಂಪ್ ಇರುತ್ತೆ ಅಂದ್ರೆ ಇವಾಗ 11 ಗಂಟೆಗೆ ಸರ್ವಿಸ್ ಆದ್ಮೇಲೆ ಹೋಗ್ಬಿಡ್ಬೇಡಿ, ಒಂದ್ ಸ್ವಲ್ಪ ತಿರಿ 10:45 ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಯಾವ್ದಾದ್ರು ಕಾಲ್ ನೋವು, ಕೈ ನೋವು ಇದ್ರೆ ನೀವು ಅವ್ರ ಹತ್ರ ಸಂಧಿಸ್ಬೋದು, ಅವ್ರ ಹತ್ರ ಮಾತಾಡ್ಬೋದು, ಅವ್ರು ಸ್ವಲ್ಪ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ ಹಾಗೆ ನನ್ಗೆ ಗೊತ್ತಿಲ್ಲ ಅವರು ಇದೆಲ್ಲ ಇಟ್ ಕೊಡ್ತಾರೆ ಏನೋ ಗೊತ್ತಿಲ್ಲ ನನಗೆ. ಆ ಕಾರ್ಯ ಬಿಟ್ಟು ಬೇರೆ ಎಲ್ಲ ನೀವು ಅವ್ರ ಹತ್ರ ಮಾತಾಡ್ಬೋದು. ಜನರಲ್ ಫಿಸಿಷಿಯನ್ ಕೂಡ ಇರ್ತಾರೆ, ನೀವು ಬೇಕಂದ್ರೆ ಜ್ವರ, BP, ಶುಗರ್ ಎಲ್ಲ ನೋಡ್ಕೊಬಹುದು. ಅದಕ್ಕೋಸ್ಕರವಾಗಿ ಒಟ್ಟೋಗ್ಬಿಟ್ಬೇಡಿ. ನಿಮಗೋಸ್ಕರವಾಗಿ ನಮ್ಮ ಸಭೆಗೋಸ್ಕರವಾಗಿ ಮೆಡಿಕಲ್ ಕ್ಯಾಂಪ್ ಮಾಡಿದ್ದೇವೆ, ಓಕೆನಾ. ಸ್ವಲ್ಪ ಹೊತ್ತು ನೀವು ಕಾಯುವುದಾದ್ರೆ, ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡುವುದಾದ್ರೆ ಮಾತಾಡ್ತಾನೆ. ಹಲೋ ಮಾತಾಡ್ರಿ, 11 ಗಂಟೆ ಹೋಗಿರ್ತಾರೆ ನೋಡಿ. ನಾನು ಸಭೆಗೆ ತುಂಬಾ ಸಂತೋಷ ಆಗುತ್ತೆ. ರಿಯಲಿ ಐ ಲವ್ ದಟ್. ಯಾಕಂದ್ರೆ ವಿಶ್ವಾಸಿ ಆದ್ರೆ ಒಂದು ಅನ್ವಯಿತ ಇರ್ಬೇಕು, ಅರ್ಥ ಆಯ್ತಲ್ಲ. ವಾರ ಎಲ್ಲ ನಾವು ಇರೋದನ್ನ ಜೀವಿಸ್ತಾ ಇದ್ದೀವಿ. ಸಂಡೆ ತಾನೇ ನೋಡ್ತೀವಿ ನಮ್ಮ ವಿಶ್ವಾಸಿಗಳನ್ನ, ಅಂದ್ರೆ ನಮ್ಮ ಮುಂದಿಗೆ ವಿಶ್ವಾಸಿಗಳನ್ನ ಮಾತಾಡಿ, ಏನ್ ತೊಂದ್ರೆ ಏನು, ಓಕೆನಾ. 11 ಗಂಟೆಗೆ 10 ಸ್ಟಾರ್ಟ್ ಮಾಡ್ತಾರೆ. ನೀವೆಲ್ಲರೂ ಅದರಲ್ಲಿ ಕೂಡ ಪ್ರಯೋಜನ ಪಡ್ಕೋಬಹುದು. ಅದ ನಂತರ ನಾವು ನೆಕ್ಸ್ಟ್ ಸ್ಯಾಟರ್ಡೆ ಆಯ್ನ ಅಭ್ಯಾಸ ಇರುತ್ತೆ, ಸಂಡೇಗೋಸ್ಕರವಾಗಿ, ಅಂದ್ರೆ ಭಾನುವಾರದ ಆರಾಧನೆಗೋಸ್ಕರವಾಗಿ. ಭಾನುವಾರ ಬೆಳಿಗ್ಗೆ 8 ನಮ್ಮ ಸಭೆಯಲ್ಲಿ ಆರಾಧನೆ ಇರ್ತದೆ. ಅದು ಲಾಸ್ಟ್ ಸಂಡೇ ಆಫ್ ದಿಸ್ ಮಂತ್. ಎಷ್ಟು ಸಂಡೇ ಇದೆ ಈ ಮಂತ್ ಅಲ್ಲಿ? ಅಪ್ಪ ಕ್ಯಾಲೆಂಡರ್ ಹಾಕಿ ಉದ್ದಾರ ಎಲ್ಲರೂ ಅಲ್ಲಿ ನೋಡಿರ್ತಾನೆ. ಅನೇಕ ಸಾರಿ ಅನ್ಕೋತೀನಿ ದಿವ್ಯ ಜ್ಯೋತಿದಲ್ಲಿ ಹಾಕ್ಬೇಕು ಅಂತ, ಅದೇ ದೊಡ್ಡದಾಗಿ ಚೆನ್ನಾಗಿ ಅದಕ್ಕೋಸ್ಕರ ನಾನು ಏಸಪ್ಪ ಪ್ರೀತಿ ಸ್ವರೂಪನಂತೆ, ಆತ ನಮ್ಮನ್ನು ಒಂದು ಕಾಲಕ್ಕೂ ಕೈ ಬಿಡದೆ ಆತ ನಮ್ಮನ್ನ ಆವರಿಸಿಕೊಂಡವನಾಗಿ, ಏಂಗಲ್ಸ್ ಅಂತಲ್ಲ ಇಂಗ್ಲಿಷಲ್ಲಿ ಒಂದು ವರ್ಡ್ ತುಂಬಾ ಚೆನ್ನಾಗಿದೆ. ಆತ ನಮ್ಮನ್ನು ಆವರಿಸಿಕೊಂಡವನಾಗಿ ನಮ್ಮ ಒಟ್ಟಿಗಿದ್ದು ಜೀವಿಸುವ ಆತನಾಗಿದ್ದಾನೆ. ಬರೀ ಆಶೀರ್ವಾದಕ್ಕಾಗಿ ಮಾತ್ರ ಅಲ್ಲ, ನಾವು ಪಾಪದಲ್ಲಿ ಬೀಳದಂತೆ ಅಲ್ವಾ, ನಾವು ಪರಲೋಕಕ್ಕೆ ಹೋಗಕ್ಕೆ ಆಗದೆ ಇರುವ ಕಾರ್ಯಗಳು ಮಾಡದಂತೆ ದೇವರು ನಮ್ಮನ್ನು ಕಾಯುವಾತನಾಗಿದ್ದ. He loves to do that. ಅದನ್ನ ಆತ ಮಾಡೋದಕ್ಕೆ ಪ್ರೀತಿ ಉಳ್ಳವನಾಗಿದ್ದಾನೆ. ಯಾಕಂದ್ರೆ ಆತನಿಗೆ ಅದು ಬೇಕು ಪ್ರಿಯರೇ. ನಾವು ಈ ಲೋಕದಲ್ಲಿ ಬಂದ್ವಿ, ಸಭೆಗೆ ಬಂದ್ವಿ, 52 ವಾರಗಳು ವರ್ಷದಲ್ಲಿ ಕೂತ್ಕೊಂಡ್ವಿ, ಓದ್ವಿ ಅಂತಲ್ಲ. ನಾವು ಎಷ್ಟು ಬದಲಾಗ್ತೀವಿ ಅನ್ನೋದೇ ನಾನು ಏಸಪ್ಪ ನೋಡೋದು. ಹಲ್ಲೆಲೂಯಾ. ಏಸಪ್ಪ ಹೆಚ್ಚಾಗಿ ನಾವು ಬಯಸ್ತೀವಿ ಅಂದ್ರೆ ಏಸಪ್ಪ ನಮ್ಮನ್ನು ನೋಡೋದು. ಅದಕ್ಕಾಗಿ ದೇವರು ನಮ್ಮ ಒಟ್ಟಿಗಿದ್ದು ಜೀವಿಸುವ ಆತನಾಗಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ಇನ್ನೂ ಜಾಸ್ತಿ ಟೈಮ್ ತೆಗೆದುಕೊಂಡ್ರೆ ನಮ್ಮ ಸೈಮನ್ ಪಾಸ್ಟರ್ ಕಾಯ್ತಾ ಇದ್ದಾರೆ. ರೆವರೆಂಡ್ ಸೈಮನ್ ಅವರು ಮುಂದೆ ಬಂದು ವಾಕ್ಯ ಹಂಚಿಕೊಳ್ಬೇಕಂತ ಹೇಳ್ತಾರೆ. Today is a very important Sunday. Can anyone remember that? Pentecost. ಈ ಒಂದು ಭಾನುವಾರ ಯಾವುದು ಅಂತ ನಿಮ್ಗೆ ಜ್ಞಾಪಕ ಇದೆಯಾ? ಪಂಚಶತಮಾನದ ಭಾನುವಾರ. Hello. Hello. When the Church of the Nazarene was started,
we were called the Pentecostal Church of the Nazarene. ನಾಜರಿನ್ ಸಭೆ ಪ್ರಾರಂಭ ಆದಾಗ ಅದು ಪೆಂಟಿಕಾಸ್ಟಲ್ ನಾಜರಿನ್ ಸಭೆ ಆಗಿತ್ತು. After the Pentecostal movement came into this world, so they decided to remove the name Pentecost and called ourselves Church of the Nazarene. ಅವಾಗಲೂ ಪೆಂಟಿಕಾಸ್ಟ್ ಎಂಬ ಒಂದು ಡಿನಾಮಿನೇಷನ್ ಇರಲಿಲ್ಲ. ಅದು ಯಾವಾಗ ಬಂತು ಅದ ನಂತರ ನಾಜರಿನ್ ಸಭೆಯವರು ಆ ಒಂದು ಪೆಂಟಿಕಾಸ್ಟ್ ತೆಗೆದಾಕ್ಬಿಟ್ಟು ನಾಜರಿನ್ ಸಭೆ ಅಂತ ಮಾಡಿದ್ರು. So even today we might have a confusion on how to understand the Pentecostal word, Pentecost. ಈಗೂ ಸಹ ಒಂದು ಪೆಂಟಿಕಾಸ್ಟ್ ಎಂಬ ಪದವನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕೆಂಬ ಒಂದು ಗಡಿಬಿಡಿ ಇವಾಗೂ ನಮಗಿರ್ಬೋದು. So in Kannada it is called as Panchasatma. That means 50. This is the 50th day of the resurrection of our Lord and Savior. ಯೇಸು ಕ್ರಿಸ್ತನು ಪುನರುತ್ಥಾನದ ನಂತರ 50ನೇ ದಿನವಾಗಿ ನಾವು ನೋಡುತ್ತೇವೆ. So there is no magical word in Pentecostal, it is a technical word that on the 50th day of the resurrection of Jesus Christ, God has sent the Holy Spirit to come and abide with us. 50 ದಿನಗಳ ಆದ ಮೇಲೆ ಯೇಸು ಕ್ರಿಸ್ತನ ಪುನರುತ್ಥಾನದ ಆದ ಮೇಲೆ ನಾವು ನೋಡುತ್ತೇವೆ ದೇವರು ಆ ಒಂದು ಪರಿಶುದ್ಧಾತ್ಮನ ಆತನ ಒಂದು ಜನಗಳ ಮೇಲೆ ಕಳಿಸಿಕೊಟ್ಟಿದ್ದು. As I told you that this year I have decided to read the Old Testament to refer what is how it builds the connection to Jesus Christ and the salvation he is offering to us. ನಾನು ಹೇಳಿದೆ ನಿಮಗೆ, ನಾನು ಹಳೆ ಒಡಂಬಡಿಕೆ ಅಧ್ಯಯನ ಮಾಡ್ತಾ ಇದ್ದೇನೆ. ಅದು ಯಾವ ರೀತಿಯಾಗಿ ಯೇಸು ಕ್ರಿಸ್ತನಿಗೆ ಮತ್ತು ರಕ್ಷಣೆಗೆ ಅದು ಹೋಲಿಕೆ ಆಗುತ್ತೆ ಅಥವಾ ಅದು ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. So for Christmas we explored that Ruth and Naomi has decided to obey God's command and came back to Jerusalem, so she became the route for bringing Jesus Christ to this world. ನಾವು ಮತ್ತೆ ರೂತಳು ಮತ್ತೆ ನಹೋಮಿ ಆ ಕಥೆಯಲ್ಲಿ ನಾವು ಕ್ರಿಸ್ಮಸ್ ಅಂತ ನೋಡಿದ್ದೇವೆ. ಯಾವ ರೀತಿಯಾಗಿ ಆಕೆಯ ಮೂಲಕವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂದು ಯಾವ ರೀತಿಯಾಗಿ ದೇವರ ರಕ್ಷಣೆ ತೆಗೆದುಕೊಂಡು ಬಂದನು ನಾವು ನೋಡಿದ್ದೇವೆ. So I have collected from Old Testament some of the reference on where it talks about the Holy Spirit, coming of the Holy Spirit. ಹಳೆ ಒಡಂಬಡಿಕೆಯಲ್ಲಿ ಆ ದೇವರ ಆತ್ಮನು ಬರುವುದರ ಕುರಿತಾಗಿರುವಂತ ರೆಫರೆನ್ಸ್ ಅನ್ನು ನಾನು ತೆಗೆದುಕೊಂಡಿದ್ದೇನೆ. So I am not going to refer all those things today, but if Pastor decides, she can take the picture of this and send it in the group, so you can read when you are free. ನಾನು ಕೆಲವೊಂದು ವಚನಗಳು ಮಾತ್ರ ಹೇಳ್ತೇನೆ. ನಾನು ಆ ಒಂದು ಪೇಪರ್ ಅನ್ನ ಫೋಟೋ ತಗೊಂಡು ನಾವು ನಮ್ಮ ದಿವಜೊತೆ ಗ್ರೂಪ್ ನಲ್ಲಿ ಹಾಕ್ತೇವೆ, ನೀವು ಅದನ್ನು ನೋಡ್ಕೋಬಹುದು. So it was God's design that God sent His Son Jesus Christ to us. ದೇವರು ಇಚ್ಛಿಸಿದ್ದು ತನ್ನ ಮಗನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿಕೊಡಬೇಕೆಂದು. We believe in the Holy Trinity. ನಾವು ಪರಿಶುದ್ಧ ತ್ರೈಕದಲ್ಲಿ ನಂಬುವರಾಗಿದ್ದೇವೆ. And all three, Father, Son, and the Holy Spirit, are the person of the Holy Spirit, of the Trinity. ಆ ಒಂದು ತಂದೆ, ಮಗ, ಪರಿಶುದ್ಧಾತ್ಮ ಅನ್ನುವಂತಹ ತ್ರೈಕ ದೇವರು ಅವರು ವ್ಯಕ್ತಿಗಳಾಗಿ ನಾವು ನೋಡುತ್ತೇವೆ. So the Father came and abided with Adam and Eve when He created, because He shared relationship with the human being. ಆದಾಮ ಅವರನ್ನು ಸೃಷ್ಟಿ ಮಾಡಿದಾಗ ಆ ತಂದೆ ದೇವರು ಅವರೊಟ್ಟಿಗೆ ಬಂದು ಇದ್ದನು, ಆ ಒಂದು ಸಂಬಂಧ ಉಳ್ಳವನಾಗಿದ್ದನು. The main purpose of God creating men and women in this world to have fellowship with them. ಆ ಒಂದು ಗಂಡು ಹೆಣ್ಣಾಗಿ ದೇವರು ಮಾಡುವಂತ ಉದ್ದೇಶ ಏನಂದ್ರೆ ಆತನೊಟ್ಟಿಗೆ ಒಂದು ಅನ್ಯೋನ್ಯತೆ ಉಳ್ಳವರಾಗಿ ಸಂಬಂಧ ಉಳ್ಳವರಾಗಿರಬೇಕೆಂದು. And then we made a choice to broken that relationship with God. ಮನುಷ್ಯ ಆ ಒಂದು ಸಂಬಂಧವನ್ನ ಒಡೆದಾಕೋದಕ್ಕಾಗಿ ಆಯ್ಕೆ ಮಾಡಿಕೊಂಡ. It is not God desire that He should depart us from us, but we have decided to depart from Him. ದೇವರು ನಮ್ಮಿಂದ ದೂರ ಹೋಗ್ಬೇಕು ಅಂತ ಅನ್ಕೊಂಡ್ಲಿಲ್ಲ, ಆದ್ರೆ ನಾವು ಆತನ ದೂರ ಹೋಗ್ಬೇಕಂತ ನಿಶ್ಚಯಿಸ್ಕೊಂಡ್ವಿ. But God did not leave us. He made a provision for us to reconcile with God. ಆ ದೇವರು ನಮ್ಮ ಬೆಳೆದಿರ ತಿರುಗಿ ದೇವರೊಂದಿಗೆ ಸಂಧಾನವಾಗುವಂತೆ ದೇವರು ಕಾರ್ಯ ಮಾಡಿದ್ದಾನೆ. And then no one has ever seen God, but He made us known through in and through His Son Jesus Christ to us. ಯಾರು ದೇವರನ್ನು ಕಂಡಿಲ್ಲ, ಆದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆತನ ಕಾಣುವಂತೆ ದೇವರು ಮಾಡಿದ್ದಾನೆ. So Jesus Christ came and dined and bathed and mingled with His disciples and with people. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಶಿಷ್ಯರೊಟ್ಟಿಗೆ ಊಟ ಮಾಡಿದನು, ಶಿಷ್ಯರೊಟ್ಟಿಗೆ ಬೇರೆ ಮನುಷ್ಯನ ಹಾಗೆ ಜೀವನ ಮಾಡಿದನು ನಾವು ನೋಡುತ್ತೇವೆ. So the Father has shared the divine relationship with us. ಆ ತಂದೆ ದೇವರು ಆ ದೈವಿಕವಾದ ಒಂದು ಸಂಬಂಧವನ್ನ ನಮ್ಮೊಟ್ಟಿಗೆ ಹೊಂದಿದವನಾದನು. And Jesus Christ came and lived among us to understand what we need. ಯೇಸು ಕ್ರಿಸ್ತ ನಮ್ಮ ಮಧ್ಯದಲ್ಲಿ ಜೀವಿಸುವಾತನಾಗಿದ್ದು ನಮಗೆ ಏನ್ ಬೇಕು ಎಂಬುದನ್ನ ಅರ್ಥ ಮಾಡಿಕೊಂಡವನಾದನು. And also we can understand how God is look like in and through His Son Jesus. ನಾವು ಸಹ ದೇವರು ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ಕಾಣುತ್ತಾನೆ ಎಂಬುದನ್ನು ನಾವು ತಿಳಿದುಕೊಂಡೆವು. On the day of Pentecost, God sent the Holy Spirit so that He can continue to come and be with us,
so that we never depart from God's presence. ಆ ಪಂಚಶತಮಾನದ ಸಮಯದಲ್ಲಿ ಆ ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಬಂದು ಜೀವಿಸುವನಾಗಿ ಆತನು ನಮ್ಮನ್ನು ಯಾವಾಗಲೂ ಕೈ ಬಿಡದಂತೆ ನಮ್ಮೊಟ್ಟಿಗೆ ಜೀವಿಸುವಂತೆ ಆತನು ಆ ದಿನದಲ್ಲಿ ಪರಿಶುದ್ಧಾತ್ಮನ ನಮಗೆ ಕಳಿಸಿಕೊಟ್ಟನು. And there's one God, but they are shared, they are revealed to us in three different persons. ನಾವು ನೋಡಿದ್ರೆ ಒಂದೇ ದೇವರು, ಆದ್ರೆ ಮೂರು ವ್ಯಕ್ತಿತ್ವದಲ್ಲಿ ಅವರು ನಮಗೆ ಕಾಣಿಸಿಕೊಂಡರು, ಪ್ರಕಟವಾಗಿದ್ದಾರೆ. And Jesus himself said that those who have seen me have seen God. ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನ ನೋಡಿದವರು ತಂದೆ ದೇವರನ್ನು ನೋಡಿದ ಹಾಗೆ. And it was God's desire that we make a tabernacle to God. ದೇವರಿಗೊಂದು ಆಸೆ ಇದೆ, ಅದು ಏನು ದೇವದರ್ಶನ ಗುಡಾರ ಮಾಡಬೇಕು ಆತನಿಗೆಂದು. Tabernacle means that God come and abide with us. ಆ ದೇವದರ್ಶನ ಗುಡಾರ ಅಂದ್ರೆ ದೇವರು ನಮ್ಮೊಟ್ಟಿಗೆ ಬಂದು ನೆಲೆಸುವುದು. So in other words, tabernacle, he came and pitched the tent in our heart. ಅಂದ್ರೆ ಯಾವ ರೀತಿ ಅಂದ್ರೆ ದೇವದರ್ಶನ ಗುಡಾರ ಅಂದ್ರೆ ಆತನು ನಮ್ಮೊಳಗಡೆ ಬಂದು ಗುಡಾರ ಹಾಕಿಕೊಂಡನು ಅರ್ಥ. So that means if you have put your tent, that means that's a place to live. ಒಂದು ಗುಡಾರ ಅಂದ್ರೆ ಅರ್ಥ ಏನು, ಅಲ್ಲಿ ವಾಸ ಮಾಡುವುದು ಅನ್ನೋದು. So whenever you see the word tabernacle, that means it's God's desire that he want to come and abide with us. ಆ ದೇವದರ್ಶನ ಗುಡಾರ ಅಂತ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮೊಟ್ಟಿಗೆ ಬಂದು ನೆಲೆಗೊಳ್ಳುವಂತದ್ದು ಎಂದು. It is not that they offer sacrifice in the tabernacle. ಆ ಒಂದು ದೇವದರ್ಶನ ಗುಡಾರದಲ್ಲಿ ಯಜ್ಞ ಬಲಿ ಅರ್ಪಿಸೋದಲ್ಲ. But the main purpose is that we allow God to come and tabernacle with us. ಅಂದ್ರೆ ಮುಖ್ಯವಾದ ಉದ್ದೇಶ ಅಂದ್ರೆ ನಮ್ಮಲ್ಲಿ ಬಂದು ಆತನ ಗುಡಾರ ಹಾಕಿಕೊಳ್ಳುವಂತೆ ನೆಲೆಗೊಳ್ಳುವಂತೆ ಮಾಡುವಂತದ್ದು. Now this might give us a little understanding of why God has decided to send the Holy Spirit to come and tabernacle with us. ಇದು ನಮಗೆ ಅರ್ಥ ಕೊಡ್ತಾರೆ, ಯಾಕೆ ದೇವರ ಆತ್ಮನು ನಮ್ಮಲ್ಲಿ ಬಂದು ಆ ಒಂದು ಗುಡಾರ ಹಾಕಿಕೊಳ್ಳುವಂತೆ ಮಾಡಿದನು ಎಂದು. So all those who are sanctified in Jesus Christ, those who are justified in Jesus Christ, has to go through a second grace of God in their life. ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲ ರಕ್ಷಣೆ ಹೊಂದಿದ್ದೇವೋ, ಆ ಒಂದು ಕೃಪೆಯನ್ನು ಹೊಂದಿಕೊಂಡಿದ್ದೇವೋ, ಆ ಒಂದು ನೀತಿ ನಿರ್ಣಯ ಹೊಂದಿಕೊಂಡಿದ್ದೇವೋ, ಅವರೆಲ್ಲ ಎರಡನೆಯ ಒಂದು ಕೃಪೆಯ ಆ ಒಂದು ಕಾರ್ಯಕ್ಕೆ ನಡೆಸಲ್ಪಡಬೇಕು. For Nazarenes, we believe in two important things. ನಾಜರೀಯರಾದ ನಾವು ಎರಡು ಕಾರ್ಯಗಳನ್ನ ನಾವು ನಂಬುತ್ತೇವೆ. One is the initial sanctification, where we justified before God, for all our sins are forgiven in and through His Son Jesus Christ. ಅದು ಆರಂಭದ ಒಂದು ಶುದ್ಧೀಕರಣ. ಅದಂದ್ರೆ ಏನಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆ ದೇವರು ನಮ್ಮ ನೀತಿವಂತರಾಗಿ ಮಾಡುವಂತದ್ದು, ಪರಿಶುದ್ಧವಾಗಿ ಮಾಡುವಂತದ್ದು. So therefore in Acts chapter 2, the disciples were already believed in Jesus Christ. They believed that Jesus died for their sins. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಆ ಶಿಷ್ಯರು ಆಗಲೇ ಯೇಸು ಕ್ರಿಸ್ತ ನಂಬಿದವರಾಗಿದ್ರು, ಆತನೊಟ್ಟಿಗೆ ಜೀವಿಸಿದವರಾಗಿದ್ರು. ಅದು ಮಾತ್ರವಲ್ಲ, ಅವರು ಆತನಿಂದ ಒಂದು ಶುದ್ಧೀಕರಣ ಹೊಂದಿದವರಾಗಿದ್ರು. Before the coming of the Holy Spirit, they reconciled with God. ಪರಿಶುದ್ಧಾತ್ಮ ಬರುವುದಕ್ಕೆ ಮುಂಚಿತವಾಗಿ ಅವರು ದೇವರೊಟ್ಟಿಗೆ ಸಂಧಾನ ಹೊಂದಿಕೊಂಡವರಾಗಿದ್ರು. And Peter went and bitterly cried for his mistake. ಆ ಪೇತ್ರನು ಹೋಗಿ ತನ್ನ ಮಾಡಿ ತಪ್ಪಿಗಾಗಿ ಆತನು ಹತ್ತು ಕ್ಷಮಾಪಣೆ ಹೊಂದಿಕೊಂಡನು. And Thomas, with his limited faith, he wanted to test Jesus Christ. He reconciled with God. ಚಿಕ್ಕದಾದಂತ ಒಂದು ನಂಬಿಕೆ ಇದ್ದಂತ ಒಂದು ತೋಮನು ಹೋಗಿ ಆ ದೇವರೊಟ್ಟಿಗೆ ತಿರುಗಿ ಸಂಧಾನ ಹೊಂದಿದನು. So all the 120 people who gathered on the upper room were fully believed that Jesus Christ is died for my sin. 120 ಜನ ಬೇರೆ ಇದ್ದವರೆಲ್ಲರೂ ಸಹ ಯೇಸು ಕ್ರಿಸ್ತ ನಮಗಾಗಿ ಸತ್ತಿದ್ದಾನೆ ಅಂತ ನಂಬಿಕೊಂಡಿದ್ರು. And they went and reconciled with God and they confessed all their sins. ಅವರು ಪಾಪಗಳನ್ನ ಆ ಒಂದು ಅರಿಕೆ ಮಾಡಿ ದೇವರೊಟ್ಟಿಗೆ ಸಂಧಾನ ಹೊಂದಿಕೊಂಡವರಾಗಿದ್ರು. They believed that Jesus Christ truly died for my sin. ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಸತ್ತಿದ್ದಾನೆ ಎಂಬುದನ್ನು ನಂಬಿದ್ರು. And they also witnessed the resurrected Christ. ಅವರು ಪುನರುತ್ಥಾನದ ಯೇಸು ಕ್ರಿಸ್ತನನ್ನ ಅವರು ಸಾಕ್ಷಿಯಾಗಿ ನೋಡಿದ್ರು. First they did not recognize the resurrection Christ. ಅದೇ ಮೊದಲದಾಗಿ ಅವರು ಯೇಸು ಕ್ರಿಸ್ತನ ಪುನರುತ್ಥಾನ ನಂಬಲಿಲ್ಲ. But later when Jesus came and be with them, they understood Jesus died for us on the cross and he rose again for my sin. ಯೇಸು ಕ್ರಿಸ್ತನು ಅವರಲ್ಲಿಗೆ ಬಂದ ನಂತರ ಅವರಿಗೆ ಅರ್ಥ ಆಯ್ತು, ನಮಗಾಗಿ ಆತನು ಸತ್ತಿದ್ದಾನೆ, ಆತನು ಮರಣವನ್ನು ಜಯಿಸಿದ್ದಾನೆ ಅಂತ ನಂಬಿಕೊಂಡ್ರು. And that's not the end of Christianity, friends. ಅದು ಮಾತ್ರ ಅಲ್ಲ ಕ್ರೈಸ್ತತ್ವದ ಒಂದು ಕೊನೆ. Our faith is not only to believe in Jesus Christ. ನಮ್ಮ ನಂಬಿಕೆ ಅನ್ನೋದು ಯೇಸು ಕ್ರಿಸ್ತನ ಮಾತ್ರ ನಂಬುವಂತದಲ್ಲ. And our belief is not only that Jesus, we saw a resurrected Christ. ನಾವು ಯೇಸು ಕ್ರಿಸ್ತನ ಒಂದು ಪುನರುತ್ಥಾನ ಕಂಡಿದ್ದೇವೆ. And they were waiting in the upper room to receive the Holy Spirit. ಅವರ ಮೇಲ್ತಿಸನಲ್ಲಿ ಪರಿಶುದ್ಧಾತ್ಮನ ಹೊಂದಿಕೊಳ್ಳೋದಕ್ಕಾಗಿ ಕಾಯ್ತಾ ಇದ್ರು. And they were waiting because they know that
my life is incomplete without the filling of the Holy Spirit. ಅವ್ರು ಚೆನ್ನಾಗಿ ಗೊತ್ತಿತ್ತು ಆ ದೇವರ ಆತ್ಮ ನಮ್ಮಲ್ಲಿ ತುಂಬದೇ ಇರುವುದಾದ್ರೆ ನಮ್ಮ ಜೀವಿತ ಸಂಪೂರ್ಣ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ರು. There are many Christians who are satisfied with, I believe in Jesus Christ. That's not it. ಅನೇಕ ಕ್ರೈಸ್ತರು ನಾವು ಯೇಸು ಕ್ರಿಸ್ತ ನಂಬಿಕೊಂಡಿದ್ದೇವೆ, ಅದನ್ನ ಮಾತ್ರ ಅಲ್ಲ, ಅದು ಕೊನೆ ಅಲ್ಲ. And some people go and take baptism, whether in a childhood or when in a confirmation, and they believe that I accepted Jesus Christ. ಅನೇಕರಿಗಿದೆ ಅಂದ್ರೆ ಒಂದು ಮಗುವಾಗಿದ್ದಾಗ ದಿನ ಇಟ್ಕೊಳ್ತಾರೆ, ಕನ್ಫರ್ಮೇಶನ್ ಇಟ್ಕೊಳ್ತಾರೆ, ನಾನು ಯೇಸಪ್ಪ ನಂಬ್ಕೊಂಡಿದ್ದೀನಿ ಅನ್ಕೊಂತಾರೆ, ಅದು ಮಾತ್ರ ಸಾಲದು. And for us as a global church, we believe in the entire sanctification. ನಾವು ನಾಸಿರಿನ್ ಸಭೆ ಆಗಿರೋರು ನಾವೇನ್ ನೋಡ್ತೇವೆ, ಸಂಪೂರ್ಣವಾದ ಶುದ್ಧೀಕರಣವನ್ನ This is ನಂಬುವವರಾಗಿದ್ದೇವೆ. we call the fullness of joy. ಅದು ನಾವೇನ್ ಹೇಳ್ತೀವಿ, ಸಂಪೂರ್ಣವಾದ ಸಂತೋಷ. This is love of Jesus Christ, love of God to us. ದೇವರ ಒಂದು ಪ್ರೀತಿ ನಮಗಾಗಿರುವಂತದ್ದು. And when they were filled with the Holy Spirit, they were involved in the mission to accomplish. ಆ ದೇವರ ಆತ್ಮ ತುಂಬಿಸಲ್ಪಟ್ಟ ನಂತರ ನೋಡ್ತೇವೆ ದೇವರ ಸೇವೆಗೆ ಅವರು ಒಪ್ಪಿಸಿಕೊಟ್ರು. So with this background, there are so many references in the Old Testament that God is intending to send the Holy Spirit and empower and sanctify His people. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆ ಅನೇಕ ವಚನಗಳಿವೆ. ತನ್ನ ಜನರನ್ನ ಆತನು ತುಂಬಿಸಿದವನಾಗಿ ಶುದ್ಧೀಕರಣ ಮಾಡುವುದಕ್ಕಾಗಿ ದೇವರ ಆತ್ಮನ ಕಳಿಸಿಕೊಡ್ತಾನೆ ಎಂಬ ವಾಕ್ಯಗಳನ್ನು ನಾವು ನೋಡ್ತೇವೆ. With these people believe in, there was, I want you to understand the context for Pentecost. ಆ ಪಂಚಶತಮಾನ ಎಂಬ ಆ ಒಂದು ಕಾಂಟೆಕ್ಸ್ಟ್ ಅನ್ನ, ಅವನ ಹಿನ್ನೆಲೆಯನ್ನ ನೀವು ಅರ್ಥ ಮಾಡ್ಕೋಬೇಕಂತ ಆಸೆ ಪಡ್ತೇನೆ. Every Jewish people believe that at least one time in their life they have to come back to Jerusalem on the day of Pentecost. ವರ್ಷಕ್ಕೊಂದ್ಸಾರಿ ಆದ್ರೂ ಅವರು ಆ ಪಂಚಶತಮಾನ ದಿನದಲ್ಲಿ ಆ ಒಂದು ಯೆರೂಸಲೇಮ್ ಬರ್ಬೇಕಂತ ಪ್ರತಿಯೊಬ್ಬ ಯಹೂದಿನ ಆಸೆ ಪಡ್ತಾನೆ. And our Muslim friends go to Hajj at least one time in their life. ನಮ್ಮ ಮುಸ್ಲಿಂ ಜನಗಳು ಹೋಗ್ತಾರಲ್ಲ ಹಜ್ಜಿಗೆ, ಮೆಕ್ಕಾ ಮದೀನಾಗೆ ವರ್ಷ ಒಂದ್ಸಾರಿ ಆದ್ರೂ ಆತರ. And this is the concept. ಈ ಒಂದು ಕಾರ್ಯವನ್ನೇ ಅಲ್ಲಿ ನೋಡ್ತೇವೆ. Whether they are Jewish people in diaspora living in different countries, ಆ ಒಂದು ಯಹೂದ್ಯರು ಎಲ್ಲಾ ಕಡೆ ಚದುರಿ ಹೋಗಿರುವಂತವ್ರು ಆದ್ರೂ ಸಹ ಪರವಾಗಿಲ್ಲ, or our Muslim friends who go to Hajj, the concept is same. ಆ ಮುಸ್ಲಿಂ ಅವರು ಹಜ್ಜಿಗೆ ಹೋಗೋದು ಸಹ ನೋಡ್ತೇವೆ, ಅದೇ ಒಂದು ಅಂಶದಲ್ಲೇ ಇದೆ ನಡೀತೇವೆ. Either you go or you stay. ಹೋಗು ಅಥವಾ ಕಳಿಸಿಕೊಡು. This is the mission for the church. But Christians are different. ನಾವು ನೋಡ್ತೇವೆ ಕ್ರೈಸ್ತರು ವ್ಯತ್ಯಾಸವಾಗಿದ್ದಾರೆ. We don't go for Hajj. ನಾವು ಹಜ್ಜಿಗೆ ಹೋಗಲ್ಲ, We don't go for the Pentecost. ನಾವು ಪಂಚಶತಮಾನಕ್ಕೆ ಹೋಗಲ್ಲ, But we send mission to the globe. ನಾವು ಮಿಷನರಿಗಳನ್ನ ಆ ಒಂದು ಲೋಕಕ್ಕೆ ಕಳಿಸ್ಕೊಡುವಾಗಿದ್ದೇವೆ. It's not an option. It is the love that is compelling every Nazarene to go or send someone to the mission to be accomplished to witness the Pentecost Sunday. ಅವನು ಪಂಚಶತಮಾನದ ಭಾನುವಾರ ನಾವು ಟೆಸ್ಟಿಫೈ ಮಾಡುವಂತ ಅಥವಾ ಒಂದು ಸಾಕ್ಷಿ ಕೊಡುವಂತೆ ನಮ್ಮ ನಾಸಿನ್ ಸಭೆಯಲ್ಲಿರುವಂತವರು ನಾವಾದ್ರೂ ಸೇವೆಗೆ ಹೋಗ್ಬೇಕಾದ್ರೆ ಕಳಿಸಿ ಕೊಡಬೇಕು ಎಂಬ ಆ ಒಂದು ಅಂಶವನ್ನ ಚೆನ್ನಾಗಿ ತಿಳಿದುಕೊಂಡವರಾಗಿರಬೇಕು. ಅದು ಆಪ್ಷನ್ ಮಾಡಿದ್ರೆ ಆಯ್ತು, ಮಾಡಿದ್ರೆ ಆಯ್ತು ಅಂತಲ್ಲ, ಮಾಡಲೇಬೇಕು. And when you believe that we are filled with the Holy Spirit, we are not able to sit in a place that as Peter stood up from the thing, he witnessed Jesus Christ on the day of Pentecost. ಪೇತ್ರನು ಯಾವ ರೀತಿಯಾಗಿ ಅವನ ಪಂಚಶತಮಾನ ದಿನದಲ್ಲಿ ಆ ಪರಿಶುದ್ಧಾತ್ಮ ತುಂಬಲ್ಪಡಬೇಕಾ ಎದ್ದು ನಿಂತು ಪ್ರಸಂಗ ಮಾಡಿದ್ರು, ಅದೇ ರೀತಿಯಾಗಿ ನಾವು ಸಹ ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟಿದ್ದೇವೆ ಅಂದ್ರೆ ಸುಮ್ಮನೆ ಕುತ್ಕೊಂಡ್ ಆಗೋದಿಲ್ಲ. All those who are sanctified on the day of Pentecost are involved in a great witness of the resurrected Jesus Christ to this world. ನಾವು ನೋಡ್ತೇವೆ ಪಂಚಶತಮಾನ ದಿನದಲ್ಲಿ ಯಾರೆಲ್ಲ ಒಂದು ಪರಿಶುದ್ಧಾತ್ಮ ತುಂಬಿಸಲ್ಪಟ್ರು ಅವರೆಲ್ಲ ಕಡೆ ಹೋಗಿ ಪೂರ್ಣವಾದ ಯೇಸು ಕ್ರಿಸ್ತನ ಸಾಕ್ಷಿಯಾಗಿ ಹೇಳ್ತಾ ಇದ್ರು. ಹಲ್ಲೆಲೂಯಾ. So for us, friend, that if we are filled with the Holy Spirit, that means we have a mission to accomplish. ನಾವು ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟಿದ್ದೇವೆ ಅಂದ್ರೆ ನಮಗ ಒಂದು ಸೇವೆ ಇದೆ. I will come back to that after explaining the context for Pentecost. ನಾವು ಪಂಚಶತಮಾನ ಕುರಿತಾಗಿ ಮಾತನಾಡಿದ ನಂತರ ಇದಕ್ಕೆ ನಾನು ತಿರುಗಿ ಬರ್ತೇನೆ. So on the day of Pentecost, there were people from different parts of the world, Jewish people, who were displaced for many reasons. Some of them were political reason, economic reason, business, they married elsewhere. They were all came and to the Jerusalem, and then they were celebrating the day of Pentecost. ನಾವು ನೋಡ್ತೇವೆ ಅನೇಕ ಯಹೂದರು ಅನೇಕ ಕಾರಣಗಳಿಂದ ವ್ಯವಹಾರಕ್ಕೋಸ್ಕರವಾಗಿ, ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ, ಅಥವಾ ರಾಜಕೀಯ ಕಾರಣಕ್ಕಾಗಿ, ಅಥವಾ ಆರ್ಥಿಕವಾದ ಕಾರಣಕ್ಕಾಗಿ, ಎಲ್ಲದಕ್ಕೂ ಯಾವುದೇ ಕಾರಣ ಆದ್ರೂ ಕೂಡ ಅವರು ಅವ್ರು ಯೆರೂಸಲೇಮ್ ಬಿಟ್ಟು ಹೋದಂತವರೆಲ್ಲರೂ ಪಂಚಶತಮಾನವನ್ನು ಆಚರಣೆ ಮಾಡುವುದಕ್ಕಾಗಿ ಯೆರೂಸಲೇಮ್ಗೆ ತಿರುಗಿ ಬಂದಿದ್ದಾರೆ. I explored a little bit the history of Jewish people in India. ಭಾರತ ದೇಶ ಇರುವಂತಹ ಯಹೂದರ ಕುರಿತಾಗಿ ನಾನು ಕೆಲವೊಂದು ಅಧ್ಯಯನ ಮಾಡಿದ್ದೇನೆ. 50 years before the birth of Jesus Christ, they were already doing business in Kerala.
ಯೇಸು ಕ್ರಿಸ್ತರು ಹುಟ್ಟೋದಕ್ಕೆ 50 ವರ್ಷಕ್ಕೂ ಮುಂಚಿತವಾಗಿ ಕೇರಳದಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ರು ಯಹೂದ್ಯರು. And they specially came to take the pepper from Kerala to different parts of the world. ಆ ಒಂದು ಸಾಸಿವೆ ಅಲ್ಲ, ಸಾಸಿವೆ. ಮೆಣಸು ತೆಗೆದುಕೊಂಡು ಬರೋಕ್ಕೋಸ್ಕರವಾಗಿ ಅವರು ಬರ್ತಾ ಇದ್ರು ಇಲ್ಲಿ ಕೇರಳಗೆ. So that means that the list of people given in Acts chapter 2 is the people from different caste and different language group are mentioned clearly. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಹೇಳಿರುವಂತ ಎಲ್ಲಾ ಒಂದು ಜನಗಳು ನೋಡ್ತೇವಲ್ಲ, ಅವರೆಲ್ಲಾನು ವಿಧವಾದಂತ ದೇಶಗಳಿಗೆ ಹೋದಂತ ಯಹೂದ್ಯರು ವಾಪಸ್ ಬಂದಿರೋದನ್ನ ನಾವು ನೋಡ್ತೇವೆ. So I'm not sure, but I can make this sentence. The Parthians could be the one who went from India on the day of Pentecost to Jerusalem. ಭಾರತೀಯರು ಅಂತ ಹೇಳ್ಬೇಕು ಅನ್ನೋದನ್ನ ನನಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ನಾನು ಅನ್ಕೋತೀನಿ ಅವರೇ ಭಾರತೀಯರಾಗಿರ್ಬಹುದು, ಆ ದಿನ ಅಲ್ಲಿ ವಾಪಸ್ ಬಂದವರು ಯೆರೂಸಲೇಮ್ಗೆ ಅಂತ. So this is the context for the day of Pentecost. ಆ ಪಂಚಶತಮಾನ ದಿನಕ್ಕೆ ಇದೇ ಒಂದು ಹಿನ್ನೆಲೆ. So what they do on the day of Pentecost? ಆ ದಿನದಲ್ಲಿ ಅವ್ರು ಏನ್ ಮಾಡ್ತಾರೆ? All those people who are from different parts of the world to come and give sacrifice to God on the day of Pentecost. ಆ ದಿನದಲ್ಲಿ ಅವರು ದೇವರಿಗೆ ಯಜ್ಞ ಬಲಿಯನ್ನ ಕೊಡ್ತಾರೆ. And there were different celebrations happening around. ಬೇರೆ ಬೇರೆ ರೀತಿಯಲ್ಲಿ ಅವರು ಅಲ್ಲಿ ಆಚರಣೆ ಮಾಡ್ತಾರೆ. By the way, no one paid them the travel. They paid themselves. ಯಾರು ಅವ್ರಿಗೆ ಟ್ರಾವೆಲ್ ಕೊಡಲಿಲ್ಲ, ಅವರೇ ಟ್ರಾವೆಲ್ ಹಾಕೊಂಡು ಬಂದ್ರು. And no one send them invitation. They went themselves. ಯಾರು ಇನ್ವಿಟೇಷನ್ ಕೊಡಲಿಲ್ಲ, ಅವರೇ ಹೋದ್ರು ಅಲ್ಲಿಗೆ. And no one was feeling themselves they are in poverty, because they believe that if I go to Jerusalem on the day of Pentecost, I will receive the blessing from God. ಅವ್ರ ಜನ ಅರ್ಥ ಆಗಿತ್ತು, ಪಂಚಸಮಾನ ದಿನದಲ್ಲಿ ನಾನು ಯೆರೂಸಲೇಮ್ಗೆ ಹೋಗುವುದಾದ್ರೆ ನನಗೆ ಆಶೀರ್ವಾದ ಸಿಕ್ಕೇ ಎಂಬ ಆ ನಂಬಿಕೆಯಿಂದ ಅವ್ರು ಬರ್ತಾ ಇದ್ರೆ ಹೊರತು ಯಾರನ್ನ ಅವರು ನಂಬಿಕೊಂಡು ಬರ್ಲಿಲ್ಲ. And these days we have to knock and knock and knock the door of the church for mission. ನಾವು ಸಭೆಯನ್ನ ತಟ್ಟಬೇಕಾಗಿದೆ, ಸೇವೆಗೋಸ್ಕರವಾಗಿ, ಸೇವೆಗೆ ಕೊಡುವುದಕ್ಕಾಗಿ. But those people, nobody compelled them, their faith was compelling them. ಯಾರು ಅವ್ರಿಗೆ ಒತ್ತಾಯ ಮಾಡಲ್ಲ, ಅವ್ರ ನಂಬಿಕೆ ಅವ್ರಿಗೆ ಒತ್ತಾಯ ಮಾಡಿ ಅವ್ರು ಯೆರೂಸಲೇಮ್ ಬರ್ತಾ ಇದ್ರು. That's the spirit in which they gathered together. ಆ ಒಂದು ಆತ್ಮದಿಂದಲೇ ಅವರೆಲ್ಲರೂ ಒಟ್ಟಾಗಿ ಬಂದರು. And then the Acts chapter 2 is giving a record of the incident happened on the day of Pentecost. ಈ 2ನೇ ಅಧ್ಯಾಯ ನೋಡ್ತೇವೆ, ಪಂಚಸಮಾನ ದಿನದಲ್ಲಿ ಏನಾಯ್ತು ಎಂಬುದನ್ನು ಇಲ್ಲಿ ಬರೆದಿದ್ದಾರೆ. In verse 14 we see that when the Holy Spirit came day after Pentecost, Peter said that then Peter stood up with 11, raised his voice and addressed the crowd. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. Because what happened was there was something strange happening to the disciples. ಆ ಒಂದು ದಿನದಲ್ಲಿ ಆ ಶಿಷ್ಯರಿಗೆ ಬಹಳ ವಿಚಿತ್ರವಾದ ಕಾರ್ಯ ಆಗ್ತಾ ಇತ್ತು. Their identity was very different. ಅವರ ಒಂದು ಗುರುತು ವ್ಯತ್ಯಾಸವಾಗಿತ್ತು. And people who gathered there misunderstood the coming and the picking of the Holy Spirit. ಆ ದಿನ ಅಲ್ಲಿದ್ದ ಜನಗಳು ಸಹ ಪರಿಶುದ್ಧಾತ್ಮ ಬಂದಂತ ಕಾರ್ಯಗಳು ನೋಡಿದ ಮೇಲೆ ಅವರು ಸಹ ಗಲಿಬಿಲಿ ಆಗ್ಬಿಟ್ರು, ಅವರು ಏನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು. There was so much of confusion began to happen when God sent His Holy Spirit to people who gathered there. ಅಲ್ಲಿದ್ದಂತ ಜನಗಳ ಮೇಲೆ ಪರಿಶುದ್ಧಾತ್ಮ ದೇವರು ಕಳಿಸಿಕೊಟ್ಟಾಗ ಅಲ್ಲಿ ಅನೇಕ ಗಲಿಬಿಲಿಗಳು ನಡೆಯಿತು. And it was very obvious for people to misunderstand. ಅದು ನಾವು ನೋಡ್ತಾ ಸ್ವಾಭಾವಿಕವಾದದ್ದು ಅವರು ಜನಗಳಲ್ಲಿ ಅದನ್ನ ತಪ್ಪಾಗಿ Number one confusion was, are these Galileans? ಅವರು ಗಲಿಲಾಯದವರ ಅಂದ್ರು ಮೊದಲನೇದಾಗಿ. Because they can any good come out of Nazareth. ನಜರೇತಿನಿಂದ ಯಾವ್ದಾದ್ರು ಒಳ್ಳೇದು ಬರ್ತದಾ ಅಂದ್ರು. Can anything happen with the men and women from the Galilee? ಆ ಗಲಿಲಾಯದಿಂದ ಬರುವಂತ ಹೆಂಗಸರು ಗಂಡಸರು ಏನಾದ್ರು ಒಳ್ಳೇದು ಬರ್ತದಾ ಅಂದ್ರು. When world was thinking the ordinary movement of people among the disciples, ಆ ಒಂದು ಶಿಷ್ಯರ ಮಧ್ಯದಲ್ಲಿ ಸಾಧಾರಣವಾದ ಕಾರ್ಯಗಳನ್ನ ಆ ಲೋಕ ನೋಡ್ತಾ ಇದ್ದ ಸಮಯದಲ್ಲಿ, but God decided to choose the ordinary people to pour out His Holy Spirit on the day of Pentecost. ಆ ಸಾಧಾರಣ ಜನಗಳ ಮೇಲೆ ದೇವರು ಆಯ್ಕೆ ಮಾಡಿಕೊಂಡಿದೆ ಅಂದ್ರೆ ಆ ಪರಿಶುದ್ಧಾತ್ಮನ ಸುರಿಸಬೇಕೆ. And that is the intention of God, that God wants to pour out His Spirit on every one of us today, that He did not want to leave anyone unattended. ಯಾರೊಬ್ಬರನ್ನು ದೇವರು ಬಿಡದೆ ಎಲ್ಲರ ಮೇಲೆ ಸಹ ದೇವರ ಆತ್ಮ ಸುರಿಸಬೇಕೆಂದೇ ದೇವರ ಆಸೆ ಪಡುವ ಆತನಾಗಿದ್ದಾನೆ. In the Old Testament and the New Testament, I discovered that God's desire is to pour out His Spirit on all the flesh. ನಾನು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಧ್ಯಯನ ಮಾಡಿ ನಾನು ತಿಳ್ಕೊಂಡಿದ್ದೆ ಅಂದ್ರೆ ಎಲ್ಲರ ಮೇಲೆ ದೇವರ ಆತ್ಮ ಸುರಿಸಬೇಕಂತ ದೇವರ ಆಸೆ ಪಡುತ್ತಾನೆ. The coming of the Holy Spirit, the day of Pentecost, has no discrimination. ಆ ಒಂದು ಪಂಚಶತಮಾನದಿಂದ ಬಂದ ಪರಿಶುದ್ಧ ಆತ್ಮನಿಗೆ ಯಾವ ಒಂದು ಭೇದ ಭಾವ ಇಲ್ಲ. And when they were sitting there, then some people thought that they were drunk.
ಕೆಲವರು ಅನ್ಕೊಂಡ್ರು ಇವ್ರು ಕುಡಿಬಿಟ್ಟಿದ್ದಾರೆ ಅಂತ. So then Peter gives answer to all their anxieties in his first sermon. ಆ ಮೊದಲನೆಯ ಒಂದು ಸಂದೇಶದಲ್ಲಿ ಪೇತ್ರನು ಅವರಿಗಿರಂತ ಎಲ್ಲ ಒಂದು ತಪ್ಪಾದ ಅರ್ಥವನ್ನ ಕನ್ಫ್ಯೂಷನ್ ಅನ್ನ ತೆಗಿತಾನೆ. But this morning I was thinking and meditating on it, and my wife prayed for me today, saying that preach this sermon to my husband first. ನಾನು ಇದನ್ನ ಪ್ರಿಪೇರ್ ಮಾಡ್ಕೊಂಡೆ, ಸಿದ್ಧ ಮಾಡ್ಕೊಂತ ಇದ್ದಾಗ ನನ್ನ ಹೆಂಡತಿ ನನ್ ಪ್ರೇ ಮಾಡಿದ್ರು, ಈ ಒಂದು ವಾಕ್ಯನ ನನ್ನ ಕಡೆಯಿಂದ ಫಸ್ಟ್ ಮೊದಲು ಮಾತಾಡೋದು. There is obviously will be a confusion and ordinary movement of human life. ಎಲ್ಲ ಮನುಷ್ಯರ ಜೀವಿತದಲ್ಲಿ ಕೂಡ ಈ ರೀತಿಯಾದ ಒಂದು ಕೆಲವೊಂದು ಸಾಧಾರಣವಾದ ಘಟನೆಗಳು ನಡೀತಾನೆ ಇರ್ತವೆ. And Peter first sermon was so amazing that what the Holy Spirit can empower a person to communicate the gospel of Jesus. ಆ ಯೇಸು ಕ್ರಿಸ್ತನ ಸುವಾರ್ತೆ ಸಾರಬೇಕಾದಂತ ಒಬ್ಬ ವ್ಯಕ್ತಿಯನ್ನ ದೇವರು ಯಾವ ರೀತಿಯಾಗಿ ಆ ರೀತಿಯಾಗಿ ತುಂಬಿಸಕ್ಕೆ ಸಾಧ್ಯ ಎಂಬುದನ್ನ ನಾವು ಆ ಪೇತ್ರನ ವಾಕ್ಯದಲ್ಲಿ ನೋಡ್ತೇವೆ. And this Galilean has changed the course of the entire world. ಲೋಕದ ಎಲ್ಲಾ ಕಾರ್ಯಗಳನ್ನ ಬದಲಾಯಿಸಿದಂತ ಒಬ್ಬ ಗಲಿಲೆಯ ಜನಗಳನ್ನ ನಾವು ನೋಡ್ತೇವೆ. And God can take an ordinary moment of our life to communicate the message of Jesus Christ to the end of the earth. ನಮ್ಮ ಜೀವನದ ಸಾಧಾರಣ ಒಂದು ಘಟನೆಗಳ ಮೂಲಕವಾಗಿ, ವಿಷಯಗಳ ಮೂಲಕವಾಗಿ, ಜೀವಿತದ ಮೂಲಕವಾಗಿ ದೇವರು ತನ್ನ ಒಂದು ಸುವಾರ್ತೆಯನ್ನು ಬೇರೆಯವರಿಗೆ ಸಾರುವುದಕ್ಕೆ ಸಾಧ್ಯವುಳ್ಳ ದೇವನಾಗಿದ್ದಾನೆ. If you are filled with the Holy Spirit, if you are willing to kneel down and pray for the mission of the world, God is able to use that and honor. ನೀವು ದೇವರಿಗಾಗಿ ಸೇವೆಗೋಸ್ಕರವಾಗಿ ಮನಕಾಲಾಗಿ ಪ್ರಾರ್ಥನೆ ಮಾಡುವುದಾದ್ರೆ, ನೀವು ಆಸೆ ಪಡುವುದಾದ್ರೆ ದೇವರು ನಿಮ್ಮನ್ನು ಸಹ ಉಪಯೋಗಿಸುವಾತನಾಗಿದ್ದಾನೆ. We all think mission is money. ನಾವು ಸೇವೆ ಅಂತ ತಕ್ಷಣ ದುಡ್ಡು ಅನ್ಕೋತೀವಿ. Money is needed, but that's not our priority. ಅದೇ ದುಡ್ಡು ಬೇಕಾದ್ರೆ ಅದು ನಮ್ಮ ಒಂದು ಮೊದಲ ಸ್ಥಾನ ಅಲ್ಲ. Because these men and women from Galilee, they were absolutely sitting with the empty hand on the day of Pentecost. ಆ ಪಂಚಧಾಮದಲ್ಲಿ ಶತಮಾನದಲ್ಲಿ ಇದ್ದಂತ ಆ ದಿನದಲ್ಲಿ ಇದ್ದಂತ ಜನಗಳ ಹತ್ರ ಏನ್ ದುಡ್ಡು ಇರಲಿಲ್ಲ. They only had the will, they only had the belief in Jesus Christ. They were filled and empowered with the Holy Spirit. The mission began on that day. ಅವ್ರಿಗಿದ್ದಿದೆ ಅಂದ್ರೆ ಆಸೆ ಇತ್ತು, ಅದೇ ತರ ದೇವರಾತ್ಮ ತುಂಬಿಸಲ್ಪಟ್ಟವರಾದ್ರು. And then Peter among 11. There were 120 people waiting. There were other people who were called themselves alive. But the 11 people, excluding Judas, were present and experiencing the day of Pentecost. 11 ಸೇವಕ ಶಿಷ್ಯರ ಮಧ್ಯದಲ್ಲಿ ಶಿಷ್ಯರೊಟ್ಟಿಗೆ ಪೇತ್ರನು ಎದ್ದು ನಿಂತುಕೊಂಡು ಈ ಒಂದು ಸಂದೇಶವನ್ನು ಸಾರ್ತಾ ಇದ್ದಾನೆ. Peter never realized when Jesus said, "You are the rock on which I will build my church." ಪೇತ್ರನ ದೇವರೇ ನೀನು ಬಂಡೆ ಆಗಿದ್ದೆ, ನಿನ್ನ ಮೇಲೆ ನಾನು ಸಭೆ ಕಟ್ಟಿ ಅಂದಾಗ ಅವನು ಅರ್ಥ ಆಗ್ಲಿಲ್ಲ. He only understood on the day of Pentecost. ಆ ಪಂಚಸಮಾದಿಂದಲೇ ಆತನಿಗೆ ಅರ್ಥ ಆಯ್ತು. And his faith was so driven and deepened that the Holy Spirit can empower an ordinary fisherman like me. And his prophecy to me that I will build my church, the gates of hell will not prevail. He is fully understood on the day of Pentecost. ಆ ದಿನದಲ್ಲಿ ಪೇತ್ರನಿಗೆ ಚೆನ್ನಾಗಿ ಅರ್ಥ ಆಯ್ತು, ನನ್ನ ಆಮೇಲೆ ಬಂಡೆ ಕಟ್ಟಿ ಅಂತ ಹೇಳ್ಬೇಕಾದ್ರೆ ಅದರ ವಿರುದ್ಧವಾಗಿ ಯಾವ ಒಂದು ಪಾತಾದ ಶಕ್ತಿಯು ದಹಿಸಲಾರದು ಎಂಬುದನ್ನ ಆತನ ಅರ್ಥ ಮಾಡ್ಕೊಂಡನು. And when the Holy Spirit came from, they began to speak in different tongues. ಪರಿಶುದ್ಧಾತ್ಮ ಬಂದಾಗ ಅವರು ವಿಧವಾದ ವಾಣಿಗಳಲ್ಲಿ ಆಡೋಕೆ ಪ್ರಾರಂಭಿಸಿದ್ರು. Our job is to not to condemn anyone or not to comment anyone, but what we believe I want to explain to you. ನಾನು ಯಾರನ್ನೂ ಕೂಡ ಕಂಡಮ್ ಮಾಡ್ತಾ ಇಲ್ಲ ಅಥವಾ ನಾನು ಬೇರೆಯವ್ರ ಕುರಿತಾಗಿ ಮಾತಾ ಇಲ್ಲ, ಆದ್ರೆ ನಾವೇನ್ ನಂಬಿದ್ದೇವೆ ನಾಜರೇಯನಾಗಿ ಅಂತ ನಾನು ಹೇಳ್ತೇನೆ. And we believe in the known tongues. ನಾವು ನಂಬುವಂತದ್ದು ಗೊತ್ತಿರುವಂತಹ The ವಾಣಿಗಳು. Bible is very clear for us that God has twisted the tongue, and then He turned the Babel incident. In Babel, they spoke language no one understood, but God twisted the Babylonian experience today, and the language they spoke, everyone understood. ಗೋಪುರವನ್ನು ಕಟ್ಟಬೇಕಾದ್ರೆ ದೇವರ ಮನುಷ್ಯರ ಬಾಯಿಗಳನ್ನ ತಿರುಗಿಸ್ಬಿಟ್ಟು ನಾಲಿಗೆಯನ್ನ ಅವರ ಅರ್ಥ ಆಗಿರುವಂತಹ ಭಾಷೆಗಳನ್ನ ಆಡಕ್ ಪ್ರಾರಂಭಿಸಿದ್ರಲ್ಲ, ಅಲ್ಲಿಂದ ಇಲ್ಲಿ ನೋಡ್ತೇವೆ ಈ ಪಂಚಶತಮಾನ ದಿನದಲ್ಲಿ ದೇವರು ಆ ಕಾರ್ಯವನ್ನ ಮಾಡಿದ್ದಾನೆ. In sin and disobedience we will be confused. ನಾವು ಪಾಪ ಮತ್ತೆ ಅವಿಧೇಯತೆ ನಾವು ಗಲಿಬಿಲಿಗೊಳ್ತೇವೆ. In obedience and trusting in God we will understand. ವಿಧೇಯತೆಯಿಂದ ದೇವರು ನಂಬುವುದರ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. That's the gospel Jesus communicated to us. ಅದೇ ಯೇಸು ಕ್ರಿಸ್ತನು ಮಾತಾಡಿದಂತ ಸುವಾರ್ತೆ. So the Bible tells us that when they were beginning to speak in tongues, the known tongues of the people who gathered there, everyone understood. ಅಲ್ಲಿ ಸೇರಿರುವಂತ ಎಲ್ಲಾ ಜನಗಳು ಸಹ ಶಿಷ್ಯರು ಆ ಒಂದು ವಾಣಿಗಳನ್ನ ಆಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು ಅವರ ಭಾಷೆ ಅಂತ. God used the Pentecost day as a moment
of speaking in tongues so that he can communicate clearly the beginning of the church of Jesus Christ in this world. ಆ ಒಂದು ವಾಣಿಗಳ ಮೂಲಕವಾಗಿ ಪಂಚಪ್ರಥಮದ ಆ ಒಂದು ಅನುಭವದ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾನೆ, ಲೋಕದಲ್ಲಿ ಸಭೆಯನ್ನ ಪ್ರಾರಂಭಿಸಲು ಹೋಗುತ್ತಾ ಇದ್ದಾನೆ ಎಂದು. The list of all those people who gathered there is clearly mentioned in the Bible. ಅಲ್ಲಿ ಯಾರೆಲ್ಲ ಇದ್ರು ಆ ಎಲ್ಲಾ ಜನಗಳ ಕುರಿತಾಗಿ ಸತ್ಯವೇದ ಬರೆಯಲ್ಪಟ್ಟಿದೆ. So John Wesley says that when God poured out His Spirit on me, that my heart felt warm. I became very strange. It was a strange experience for me. From that time onwards, I obeyed to God. The love of Jesus Christ has possessed my life. ಜಾನ್ ವೆಸ್ಲಿ ಅವರು ಹೇಳ್ತಾರೆ, ಪರಿಶುದ್ಧಾತ್ಮ ನನ್ನನ್ನು ತುಂಬಿಸಿದಾಗ ನನ್ನ ಒಂದು ಹೃದಯದಲ್ಲಿ ಒಂದು ಬೆಚ್ಚಗಾಗಿತ್ತು. ಆ ಒಂದು ದಿನದ ನಂತರ ನಾನು ದೇವರಲ್ಲಿ ವಿಧೇಯನಾಗಿ ದೇವರ ಪ್ರೀತಿಯನ್ನ ಹೊಂದಿಕೊಂಡೆ. So the evidence of filling of the Holy Spirit for us, not necessarily to speak in tongues. ನಮಗೆ ಪರಿಶುದ್ಧಾತ್ಮನ ತುಂಬಿಸಲ್ಪಡುವಿಕೆ ಇದೆ ಅಂದ್ರೆ ನಾವು ವಾಣಿಗೆ ಆಡಬೇಕೆ ಅಂತಲ್ಲ. But if God used the language for people to understand on the day of Pentecost, the Parthians, the Galatians, the Elamphians, it is God's desire that He knows how to direct the Holy Spirit in our life to function the mission of God. ದೇವರ ಸೇವೆ ನಮ್ಮ ಮೂಲಕವಾಗಿ ಮಾಡ್ಬೇಕಂತ ದೇವರು ನಮ್ಮ ಯಾವ ರೀತಿಯಾಗಿ ಉಪಯೋಗಿಸಲ್ಪಡಬೇಕು, ನಾವು ಯಾವ ರೀತಿಯಾಗಿ ಮಾತಾಡಬೇಕು, ಆ ಪಂಚ ಸಮಾಜದಲ್ಲಿ ಆದಂತಹ ಕಾರ್ಯ ನಮ್ಮಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ದೇವರು ಗೊತ್ತು. So what we are going to do is slowly read the first sermon Peter delivered to us. ಪೇತ್ರನು ಕೊಟ್ಟಂತಹ ಮೊದಲನೆಯ ಸಂದೇಶವನ್ನ ನಾವು ಒಂದೊಂದೇ ವಚನಗಳಾಗಿ ಓದಿಕೊಳ್ಳೋಣ. Verse 22 of chapter 2. 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 22ನೇ ವಚನದಿಂದ, ನನ್ನ ಮಾತುಗಳನ್ನು ಲಾಲಿಸಿರಿ, ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿಸಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನ್ನ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಆತನ ವಿಷಯದಲ್ಲಿ ದಾವಿದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೆನು. ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲೇ ಇದ್ದಾನೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸ ಧ್ವನಿಯನ್ನು ಮಾಡಿತು. ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಜೀವ ಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದ ಭರಿತನಾಗ ಮಾಡುವಿ ಎಂದು ಹೇಳಿದ್ದಾನೆ. ಸಹೋದರರೇ, ಮೂಲ ಪಿತೃವಾದ ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತಾಡಬಹುದು. ಏನೆಂದರೆ, ಅವನು ತೀರಿ ಹೋಗಿ ಹೂಣಲ್ಪಟ್ಟನು, ಅವನ ಸಮಾಧಿ ಈ ದಿನದವರೆಗೂ ನಮ್ಮಲ್ಲಿ ಇದೆ. ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗಡೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ತಿಳಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಬೇರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆದ್ದರಿಂದ ನೀವು ಶಿಲುಬೆಗೆ ಹಾಕಿದ ಈ ಯೇಸುವನ್ನೇ ದೇವರು ಒಡೆಯನನ್ನ
ದೇವರನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದರು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತು ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದರು. This is the sermon Peter spoke. ಪೇತ್ರನು ಮಾತಾಡಿದಂತ ಒಂದು ಸಂದೇಶ. As I was thinking how clever he was to delivering this wonderful message. ವ್ಯವಸ್ಥೆ ಮಾಡ್ತಾರೆ, ಎಷ್ಟು ಬುದ್ಧಿವಂತನಾಗಿ ಆತನ ಈ ಒಂದು ಸಂದೇಶವನ್ನು ಸಾರಿದಾನಲ್ಲ ಅಂತ. Number one, he clarified their doubts. ಮೊದಲಾಗಿ ಅವರಿಗಿರಂತ ಎಲ್ಲ ಗಡಿಬಿಡಿಗಳನ್ನ ಅಥವಾ ಸಂದೇಶಗಳನ್ನ ಆತನು He ನಿವಾರಿಸಿದ. said, brothers and sisters, we are not drunk. ಸಹೋದರ ಸಹೋದರಿಯರೇ, ನಾವು ಕುಡಿದಿಲ್ಲ. Then what he says? ನಂತರ ಹೇಳ್ತಾನೆ, He gives the reason for not drunk. ಆ ಒಂದು ಕುಡಿದಿಲ್ಲ ಅಂತ ಹೇಳೋದಕ್ಕೆ ಕಾರಣ ಕೊಡ್ತಾನೆ. ಎಷ್ಟು ಗಂಟೆ ಆಯ್ತು ಅವಾಗ? It's only 9 o'clock. 9 ಗಂಟೆ. As per the rules of the Roman rules, ಆ ರೋಮಪುರದಂತ ಒಂದು ಕಾಯಿದೆ ಅಥವಾ ರೂಲ್ಸ್ ಏನಂದ್ರೆ, because they want the laborers to work with full capacity, ಆ ಗುಲಾಮರು ಸಂಪೂರ್ಣ ಶಕ್ತಿ ಉಳ್ಳವರಾಗಿ ಆ ಒಂದು ಕೆಲಸ ಮಾಡ್ಬೇಕೆಂಬ ಉದ್ದೇಶದಿಂದ so the liquor store is not opened at night. ಆ ಒಂದು ಕುಡಿ ಮದ್ಯದ ಅಂಗಡಿ ಓಪನ್ ಆಗಿಲ್ಲ ಇನ್ನು. So it's not allowed legally. It become illegal if you drink during the work time. ಅದು ನ್ಯಾಯಬದ್ಧವಾಗಿರೋದಿಲ್ಲ, ಅಂದ್ರೆ ಅವ್ರೆ ಗವರ್ಮೆಂಟ್ ಒಪ್ಪೋದಿಲ್ಲ, ಅದು ಕ್ಲೋಸ್ ಆಗಿರುತ್ತೆ. ನಮ್ ಕಡೆ ಏನ್ ಗೊತ್ತಿಲ್ಲ, ಎಷ್ಟು ಗಂಟೆಗೆ 12 ಗಂಟೆಗೆ 1 ಗಂಟೆಗೆ ಗೊತ್ತಿಲ್ಲ. But that was the rule. He clarified them. It's only 9 a.m. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಿ 9 ಗಂಟೆ ಅಷ್ಟೇ, Legally you cannot drink. ಅದನ್ನ ನ್ಯಾಯವಾಗಿ ನಾವು ಕುಡಿಯಕ್ಕಾಗಲ್ವಲ್ಲ. So he clarified their doubts. ಆ ಒಂದು ಸಂದೇಹವನ್ನು ಅವನು And ನಿವಾರಿಸ್ತಾನೆ. he also made a quotation from the Old Testament prophecy. ಹಳೆ ಒಡಂಬಡಿಕೆಯ ಒಂದು ವಾಕ್ಯವನ್ನ ಹೇಳಿದನು. He built from Abraham faith to David kingship. ಅಬ್ರಹಾಮನ ನಂಬಿಕೆಯಿಂದ ಹಿಡಿದು ದಾವೀದನ ರಾಜ್ಯದವರೆಗೂ ಮಾತಾಡೋದು. And then he built how Jesus Christ fit into the faith of Abraham to the promise that God will provide. ದೇವರು ಒದಗಿಸ್ತಾನೆ ಎಂಬ ಆ ಒಂದು ವಿಷಯದಲ್ಲಿ ಅಬ್ರಹಾಮನ ನಂಬಿಕೆಯನ್ನ ಯಾವ ರೀತಿಯಾಗಿ ದೇವರು ನೆರವೇರಿಸಿದನೋ ಅದನ್ನು ತೋರಿಸುವುದರ ಮೂಲಕವಾಗಿ. And he also built the faith of the Jewish people that you believe in Abraham, David and the descendant. ಯಹೂದ್ಯರು ಯಾವಾಗ ನಂಬುತ್ತಾರೆ ಅಬ್ರಹಾಮ, ದಾವೀದ ಮತ್ತೆ ಅವರ ಒಂದು ಸಂತತಿಯನ್ನ. And then he built the genealogy of those people through Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ಯಾವ ರೀತಿಯ ವಂಶಾವಳಿ ಬರ್ತದೆ ಅಂತ ತೋರಿಸ್ಕೊಟ್ಟನು. And then he also clarified the doubt of there any confusion they had with the person and the deity of Jesus Christ, divine nature of Jesus Christ. ಯೇಸು ಕ್ರಿಸ್ತನ ದೈವತ್ವವನ್ನ ಒಂದು ಮನುಷ್ಯನಾಗಿ ಇರುವುದನ್ನ ಯಾವ ರೀತಿಯಾಗಿ ಅವರು ಅನ್ಕೊಂಡಿದ್ದಾರೋ ಆ ತಪ್ಪನ್ನು ತೋರಿಸೋದಕ್ಕಾಗಿ ಆತನು ವಿವರಣೆ ಕೊಟ್ಟನು. He also communicated how important it is that Jesus has to die for our sins. ಎಷ್ಟು ಮುಖ್ಯವಾಗಿದೆ ಯೇಸು ಕ್ರಿಸ್ತನ ಆ ಪಾಪಗಳಿಗಾಗಿ ಸಾಯಬೇಕು ಅಂತ ಸಹ ಆತ ತೋರಿಸ್ಕೊಟ್ಟನು. And how he replaced the sacrifice all these days we made. ನಾವು ಮಾಡುವಂತ ಎಲ್ಲ ಯಜ್ಞ ಬಲಿಗಳು ಯಾವ ರೀತಿಯಾಗಿ ಅದು ವರ್ಗಾವಣೆ ಆಗಿದೆ ಯೇಸು ಕ್ರಿಸ್ತನಲ್ಲಿ ಎಂದು ತೋರಿಸ್ಕೊಟ್ಟನು. And he also explained to them that God's intention now therefore to pour out his spirit not only to the prophet and only to a particular people but to all flesh across the earth. ಆದ್ದರಿಂದಲೇ ದೇವರ ಆತ್ಮನು ಎಲ್ಲರ ಮೇಲೂ ಸಿರಲ್ಪಡಬೇಕು, ಬರೀ ಒಂದು ಪ್ರವಾದನ ಮೇಲೆ ಯಾಜಕರ ಮೇಲೆ ಮಾತ್ರ ಅಥವಾ ಒಂದು ಜನಾಂಗದ ಮೇಲೆ ಅಲ್ಲ ಅಂತ ತೋರಿಸ್ಕೊಟ್ಟನು. It was the nature of Peter is always get angry with something, even to Jesus Christ. ಪೇತ್ರನಿಗೆ ಯಾವಾಗಲೂ ಕೋಪ ಬಂದ್ಬಿಡುತ್ತೆ, ಯೇಸಪ್ಪನಿಗೂ ಕೋಪ ಮಾಡ್ಕೊಂಡಿದ್ದ ಆತನು. But when he was filled with the Holy Spirit, the love of God has possessed him. ಆ ಪರಿಶುದ್ಧ ಆತ್ಮ ಆತನ ತುಂಬಿಸಲ್ಪಟ್ಟ ಮೇಲೆ ಆ ದೇವರ ಪ್ರೀತಿ ಆತನ ಮೂಲಕ ಬರುವುದನ್ನು ನೋಡ್ತೇವೆ. And he adopted the language of love of God to us. ಆ ಒಂದು ದೇವರ ಪ್ರೀತಿಯನ್ನ ಅದು ನಮ್ಮ ಒಂದು ಭಾಷೆ ಎಂಬುದನ್ನ ಆತನು ತೋರಿಸ್ಕೊಟ್ಟನು. And then he also told them, he created an anxiety for people and then to ask them the question, what we should do now. ಅವರಲ್ಲಿ ಆ ಕುತೂಹಲವನ್ನ ಉಂಟು ಮಾಡಿದನು, ಅವ್ರು ಏನ್ ಮಾಡ್ಬೇಕು ಅಂತ ಕೇಳುವಂತೆ ಮಾಡಿದನು. And then Peter said that you have to believe in Jesus Christ, confess your sins
take baptism to receive the Holy Spirit. ಪೇತ್ರನು ಹೇಳಿದನು, ಯೇಸು ಕ್ರಿಸ್ತನ ನಂಬಿ ನಂತರ ದೇಹದ ತೆಗೆದುಕೊಳ್ಳಿ ಪರಿಶುದ್ಧಾತ್ಮ ಹೊಂದಿಕೊಳ್ಳಿ. He is explaining the process, the biblical doctrine of the entire sanctification to the ordinary people on the day of ಆ Pentecost. ಸಂಪೂರ್ಣವಾದ ಶುದ್ಧೀಕರಣವನ್ನು ಅದರಲ್ಲಿ ಸಾಧಾರಣ ಜನರಿಗೆ ಆತನು ಹಂಚುತ್ತಾ ಇದ್ದಾನೆ, ಸಂದೇಶದ ಮೂಲಕ ಹೇಳ್ತಾ ಇದ್ದಾನೆ. How many people received Jesus Christ on that ಯೇಸು day? ಕ್ರಿಸ್ತನ ಹೆಸರನ್ನ ಅಂಗೀಕರಿಸಿಕೊಂಡ್ರು ಆ ದಿನದಲ್ಲಿ 3,000 people. 3,000 ಜನ. When we need mic to communicate for 100 people, ನಮಗೆ 100 ಜನಕ್ಕೆ 100 ಜನಕ್ಕೆ ಹೇಳಕ್ಕೆ ಮೈಕ್ ಬೇಕು. but how did he communicate to people? If 3,000 people attended, my estimation is 30,000 people gathered. 3,000 ಜನ ಅನ್ಕೊಂಡಿದ್ದಾರೆ, ನಾನು ಅನ್ಕೋತೀನಿ 30,000 ಜನ ಇದ್ದಿರ್ಬೇಕಲ್ಲಿ. So that tells me that ignorance is not blocking the God's mission to be accomplished. ದೇವರ ಸೇವೆ ಮಾಡೋಕೆ ಯಾವುದು ನಮ್ಮ ಕಾರ್ಯಗಳು ಯಾವುದು ಅದು ಒಂದು ತಡೆ ಮಾಡಕ್ ಸಾಧ್ಯ ಇಲ್ಲ. Neither money, neither our talent, our education is not hindrance to do God's ministry. ನಮ್ಮ ದುಡ್ಡಾಗಿರ್ಬೋದು ಅಥವಾ ನಮ್ಮ ಒಂದು ಎಜುಕೇಶನ್ ಆಗಿರ್ಬೋದು, ನಮ್ಮ ಏನೇ ಕಾರ್ಯಗಳಾಗಿದ್ರು ದೇವರ ಸೇವೆಗೆ ತಡೆ ಬರಕ್ ಸಾಧ್ಯ ಇಲ್ಲ. If God can believe a fisherman and he told him that I will build the church, the gates of hell will not prevail. ದೇವರು ಆ ಮೀನುಗಳನ್ನು ನಂಬಿ ಆತನಿಗೆ ಹೇಳ್ತಾರೆ, ನಿನ್ನ ಮೇಲೆ ನಾನು ಆ ಒಂದು ಬಂಡೆಯನ್ನು ಕಟ್ತೇನೆ ಅಂತ ಹೇಳ್ಬೇಕಾದ್ರೆ ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. When Peter himself did not believe in him, ಪೇತ್ರನೇ ಆತನ ನಂಬಲಿಲ್ಲ. what Jesus is saying? ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಅರ್ಥ ಆಗಿಲ್ಲ. How I can do it? ನಾನು ಯಾವ್ದು ಮಾಡಕ್ಕಾಗುತ್ತೆ? I am an ordinary fisherman. I left everything for God and came. ನಾನು ಸಾಧಾರಣ ಒಬ್ಬ ಮೀನುಗಾರನಾಗಿದ್ದೀನಿ, ಎಲ್ಲವನ್ನ ಬಿಟ್ಕೊಂಡಿದ್ದೆ ಯೇಸು ಕ್ರಿಸ್ತನಿಗಾಗಿ. For the last 2,000 years, the mission of God is accomplished in India. ಆಮೆನ್. 2,000 ವರ್ಷಕ್ಕಿಂತಲೂ ವರ್ಷದಿಂದ ನಾವು ನೋಡ್ತೇವೆ ದೇವರ ಸೇವೆ ಯಾವ ದುಡ್ಡು ಇಲ್ಲದೆ ನಡ್ಕೊಂಡು ಬರ್ತಾ ಇದೆ. It is with the love and commitment of the people enhance the mission of God. ಆ ಮನುಷ್ಯ ಜನಗಳ ಒಪ್ಪಿಸಿಕೊಡುವಿಕೆ ಮತ್ತೆ ಆ ಒಂದು ದೇವರ ಮೇಲಿರುವ ಪ್ರೀತಿ ಈ ಒಂದು ಕಾರ್ಯವನ್ನು ಮುಂದುವರಿಸಿಕೊಂಡು ಬರುವಂತೆ ಮಾಡ್ತಾ ಇದೆ. On the day of Pentecost, God is reminding us that if you want the outpouring of the Holy Spirit, be afresh today, He is willing to do. ನಿಮ್ಮ ಮೇಲೆ ಪರಿಶುದ್ಧಾತ್ಮನ ಹೊಸದಾಗಿ ನಿಮ್ಮ ಮೇಲೆ ಇಳಿದು ಬರ್ಬೇಕಾ ನೀವು ಆಸೆ ಪಡುವುದಾದ್ರೆ ಅದನ್ನು ಮಾಡೋದಕ್ಕೆ ಆತನ ಸಿದ್ಧನಾಗಿದ್ದಾನೆ. And when we are filled with the Holy Spirit, we cannot sit in it. ದೇವರಾತ್ಮನ ನಾವು ತುಂಬಲ್ಪಡುವುದಾದ್ರೆ ನಾವು ಒಂದು ಕಡೆ ಕೂತ್ಕೊಳ್ಳೋಕೆ ಆಗೋದಿಲ್ಲ. When Peter was filled with the Holy Spirit, he stood among us. ಪೇತ್ರನಿಗೆ ತುಂಬಿಸಿದ ನಂತರ ನಾವು ನೋಡ್ತೇವೆ ಆತನ ಎದ್ದು ನಿಂತನು. The mission is the natural expression of sanctified heart. The mission is the natural expression of sanctified heart. ನಮ್ಮ ಹೃದಯವು ಶುದ್ಧೀಕರಣವಾಗಿದೆ ಅಂತ ತೋರಿಸಿ ಕೊಡುವಂತದ್ದೇ ದೇವರ ಒಂದು ಸೇವೆಯಾಗಿ ನಾವು ನೋಡ್ತೇವೆ. It's not an option. ಅದು ನಾವು ಮಾಡ್ತೀವೋ ಅಲ್ವಾ ಅಂತಲ್ಲ. If we are sanctified people, we are all involved in the mission to be accomplished. ನಾವು ಶುದ್ಧೀಕರಣ ಆಗಿದ್ದೇವೆ ಅಂದ್ರೆ ನಾವೆಲ್ಲರೂ ದೇವರ ಸೇವೆಯಲ್ಲಿ ಬಾಯಿಗಳಾಗಿದ್ದೇವೆ ಅರ್ಥ. Friends, after the day of Pentecost, the church and then taking the mission to the rest of the world was a sore revival and history that it amazes us how God can do this. ಆ ಒಂದು ಪಂಚಶತಮಾನ ದಿನದಲ್ಲಿ ಪವಿತ್ರಾತ್ಮ ತುಂಬಿಸಲ್ಪಟ್ಟ ನಂತರ ನೋಡ್ತೇವೆ ಆ ಒಂದು ದೇವರ ಸೇವೆ ಯಾವ ರೀತಿಯಾಗಿ ಲೋಕದ ಎಲ್ಲಾ ಕಡೆ ಹೋಯ್ತಂದ್ರೆ ಅದು ಬಹಳ ಆಶ್ಚರ್ಯವಾದ ಕಾರ್ಯವಾಗಿದೆ. The day of Pentecost was a driving force for them to reach the world. ಆ ಪಂಚಶತಮಾನ ದಿನಾನೇ ಅವರನ್ನ ಆ ಒಂದು ದೇವರ ಸೇವೆ ಮುಂದೆ ಹೋಗೋದಕ್ಕೆ ಒಂದು ಶಕ್ತಿಯಾಗಿತ್ತು ಅಂತ ನೋಡ್ತೇವೆ. So one of the disciples came all the way from there to India to preach. ಅಲ್ಲಿಂದ ಒಬ್ಬ ಸೇವಕ ಒಬ್ಬ ಶಿಷ್ಯ ಬಂದನು ನಮ್ಮ ಭಾರತ ದೇಶಕ್ಕೆ. No NMI at that time. ಏನೋ ಇಲ್ಲ ಅವಾಗ. No Kansas City fund. ಯಾವ ಒಂದು No Divejyoti Church funds to send missionaries. ಯಾವ ಒಂದು ದುಡ್ಡು ಅಲ್ಲ. Probably I think that Thomas went back home, sold the rest of his property and took the money and came to India to preach that he saw Jesus resurrected from the dead. ನಾ ಅನ್ಕೋತೀನಿ ತೋಮಾತೀನಿ ವಾಪಸ್ ಹೋಗಿ ಮನೆಗೆ ನನ್ನ ಎಲ್ಲ ಆಸ್ತಿಯನ್ನ ಮಾರಿ ಆ ದುಡ್ಡು ತೆಗೆದುಕೊಂಡ್ಬಂದು ಭಾರತ ದೇಶದಲ್ಲಿ ನಾವು ಪುನಃ ಯೇಸು ಕ್ರಿಸ್ತನ ನೋಡಿದ್ದೇವೆ ಅಂತ ಸಾಕ್ಷಿ ಕೊಟ್ಟಿರ್ಬೇಕು. On the day of Pentecost, I was filled with the Holy Spirit. ಆ ಒಂದು ಪರಿಶುದ್ಧಾತ್ಮನ ಪಂಚಶತಮಾನದ ದಿನದಲ್ಲಿ ಪರಿಶುದ್ಧಾತ್ಮ ತುಂಬಿಸಲ್ಪಟ್ಟಿದ್ದೇವೆ ಅಂತ ಅದನ್ನ ಹೇಳಿರ್ಬೇಕು. Because I am sanctified, I am a missionary to Christ. ನಾನು ದೇವರಿಂದ ಶುದ್ಧೀಕರಣ ಹೊಂದಿದ್ದೇನೆ, ನಾನು ದೇವರಿಗೆ ಮಿಷನರಿ ಆಗಿದ್ದೇನೆ ಅಂತ ಹೇಳಿರ್ಬೇಕು. Are you sanctified? ನೀವು ಶುದ್ಧೀಕರಣ ಒಳಗೊಂಡಿದ್ದೀರಾ? God is willing to revisit us one more time. ದೇವರು ನಮ್ಮನ್ನ ತಿರುಗಿ ಸಲ್ಲಿಸಬೇಕು ಆಸೆ ಪಡ್ತಾರೆ. The expression of our sanctified heart is to involve in the mission of the church. ನಮ್ಮ ಹೃದಯ ಶುದ್ಧೀಕರಣವಾಗಿದೆ ಅಂದ್ರೆ ನಾವು ದೇವರ ಸೇವೆಗೆ ಒಪ್ಪಿಸಿಕೊಳ್ಳಲು ತೋರಿಸುತ್ತದೆ. May the Lord bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಲೆಲೂಯಾ. ವಾಕ್ಯ ಅರ್ಥ ಆಯ್ತಾ? ಸಾಮಾನ್ಯ ಪಂಚಶತಮಾನ ಅಂದ ತಕ್ಷಣ ನಮ್ಗೆ ನಕ್ಕ ಬರೋದು ಯಾರು ಗೊತ್ತಾ? ಯಾರಿಗೆ ನಕ್ಕ ಬರ್ತಾರೆ? ಪೆಂಟಿಕಾಸ್ಟಲ್ ಡೇ ಅಂದ ತಕ್ಷಣ ನಮ್ಗೆ ನಕ್ಕ ಬರೋದು ಯಾರು? ಯಾರು ನಕ್ಕ ಬರಲ್ವಾ? ಪೆಂಟಿಕಾಸ್ಟಲ್ಸ್. ಸಾಮಾನ್ಯವಾಗಿ ನೋಡಿದ್ರೆ ಪೆಂಟಿಕಾಸ್ಟಲ್ ಅಂದ ತಕ್ಷಣನೇ ನಾವು ಪಂಚಶತಮಾನ ಅಂತ ಹೇಳ್ತಾರೆ, ಅಥವಾ ಪೆಂಟಿಕಾಸ್ಟಲ್ ಡೇ ಅಂದ್ರೆ ನಮ್ಗೆ ಬರೋದು ಪೆಂಟಿಕಾಸ್ಟಲ್ ಆ ಒಂದು ಡಿನಾಮಿನೇಷನ್. ಕರೆಕ್ಟ್ ಅಲ್ಲ? ಯಾಕಂದ್ರೆ ನಾವು ಅನೇಕ ಸಾರಿ ಸತ್ಯವೇದವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದೇವೆ. ದೇವರ ಆತ್ಮನು ನಮ್ಮನ್ನ ನಡೆಸೋದಕ್ಕೆ ನಾವು ಒಪ್ಪಿಸಿಕೊಟ್ರೆ ದೇವರು ಚೆನ್ನಾಗಿ ನಡ್ಸ್ಕೊಂಡು ಹೋಗುವ ಆತನಾಗಿದ್ದ. ಯಾವ ಗಲಿಬಿಲಿ ಇರೋದಿಲ್ಲ, ಗೊತ್ತಲ್ವಾ? ಯಾವಾಗ ಮನುಷ್ಯ ನಮ್ಮನ್ನು ನಡೆಸ್ತಾನೋ, ಮನುಷ್ಯ ನಮಗೆ ಬೋಧಿಸ್ತಾನೋ, ಆಗ ನಮ್ಮಲ್ಲಿ ಗಲಿಬಿಲಿ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಯಾವಾಗಲೂ ಹೇಳುದು, ವೆನ್ ಯು ಸೀಕ್ ದ ಲಾರ್ಡ್, ದೇವರನ್ನ ಯಾವಾಗ ನೀವು ಹುಡುಕ್ತೀರೋ ಆಗ ದೇವರ ಆತ್ಮ ನಿಮ್ಮಲ್ಲಿ ಮಾತನಾಡುವ ಆತನಾಗಿದ್ದಾನೆ. ಆಗ ನಿಮ್ಮನ್ನ ಕರೆಕ್ಟ್ ಆದ ವೇಳಿ ನಡೆಸುವ ಆತನಾಗಿದ್ದಾನೆ. ಆತ ನಮ್ಮನ್ನು ಡೈರೆಕ್ಟ್ ಮಾಡಬೇಕು, ಮನುಷ್ಯ ಮಾಡಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೇಕಾಗಿದೆ? ಅಧಿಕವಾಗಿ ನಾವು ಆತನ ಮೇಲೆ ಆತುಕೊಳ್ಬೇಕಾಗಿದೆ. ಹತ್ಕೊತೀರಾ? ನಾವು ವಾಕ್ಯ ಕೇಳ್ತೀವಿ ಅಂದ್ರೆ ಅದರಿಂದ ಅದಕ್ಕೆ ಏನ್ ಮಾಡ್ಬೇಕು? ಒಪ್ಪಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಬಂದು ಸಂದೇಶ ಕೇಳುವುದು ಬರೀ ಕತೆ ಮಾತ್ರನೇ. ಕತೆಗೆ ನಾವೇನು ಒಪ್ಪಿಸ್ಕೊಡ್ಬೇಕೇನ್ರಿ? ಇಲ್ಲ ಅಲ್ವಾ? ಕತೆಗೆ ನಮ್ ರಿಯಾಕ್ಷನ್ ಏನು ಬೇಡ, ನಮ್ಮ ಒಂದು ಎಕ್ಸ್ಪ್ರೆಷನ್ ಏನು ಬೇಡ, ಒಂದು ಕತೆ ಅದು. ಆದ್ರೆ ದೇವರ ವಾಕ್ಯ ಅನ್ಬೇಕಾದ್ರೆ ದೇವರ ವಾಕ್ಯ ನಮ್ಮಿಂದ ಕೇಳುವಂತದ್ದು. ಅದಕ್ಕೆ ನಾವೇನ್ ಮಾಡ್ಬೇಕಾಗಿದೆ? ರಿಯಾಕ್ಟ್ ಮಾಡ್ಬೇಕಾಗಿದೆ. ಎಲ್ಲರಿಗೆ ಪ್ರತಿಕ್ರಿಯೆ ಮಾಡ್ಬೇಕು. ನಾನು ಪ್ರತಿಕ್ರಿಯೆ ಮಾಡ ಇದ್ದಂಗೆ ಇರ್ತೀನಿ ಅಂದ್ರೆ ಒಂದು ಗಾದೆ ಇದೆ ಕನ್ನಡದಲ್ಲಿ, ಏನು? ವೆರಿ ಗುಡ್. ಎಮ್ಮೆ ಮೇಲೆ ಮಳೆ ಸುರಿದಂಗೆ. ನಾವು ಎಮ್ಮೆಗಳೇ ಆಗಕ್ಕೆ ಇಷ್ಟ ಇಲ್ಲ. ಯಾರು ಎಮ್ಮೆ ಆಗಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ದೇವರ ವಾಕ್ಯ ಬಹಳ ಉನ್ನತವಾಗುತ್ತದೆ ಅಲ್ವಾ? ದೇವರ ವಾಕ್ಯ ಅನ್ನೋದು ನಮ್ಮನ್ನ ಆಧರಿಸುವಂತದ್ದು, ಸಂತೋಷ ಕೊಡುವಂತದ್ದು, ದೇವರತ್ವ ನಮ್ಮ ನಡೆಸುವಂತದ್ದು. ದೇವರ ವಾಕ್ಯನ ಪ್ರತಿದಿನ ಓದ್ತಾ ಇರೋಲ್ಲ, ಕೈ ಎತ್ರಿ. Those who read the Bible daily, wow, praise the Lord, God bless. God bless you all. ದೇವರ ವಾಕ್ಯಕ್ಕೆ ಮುಖ್ಯತ್ವ ಜಾಸ್ತಿ ಕೊಡಬೇಕಾಗಿದೆ. ಆಗ ದೇವರ ವಾಕ್ಯ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲರೂ ಎದ್ದು ನಿಂತ್ಕೊಂಡವರ ನಿನ್ ವಾಕ್ಯ ಓದುವ ಸಮಯದಿ ಗುರುವಾಗಿರು, ನಿನ್ನ ಪ್ರಾರ್ಥಿಸುವ ಸಮಯದಿ ದೇವರ ಓದು ರಾಜ. ನಿನ್ನ ವಾಕ್ಯ ಓದುವ ಸಮಯ ಗುರುವಾಗಿರು, ನಿನ್ನ ಪ್ರಾರ್ಥಿಸುವ ಸಮಯದಿ ದೇವರ ಓ ಎಸ್ ಲಾರ್ಡ್. ನಿನ್ನನ್ನು ಬಿಟ್ಟು ಬಾಳಲಾರೆನು. Oh, we belong to you, Father Jesus. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. Hallelujah. ಅವರು ಮುಂದೆ ಬಂದ ನಮಗೋಸ್ಕರವಾಗಿ ಪುಣ್ಯ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ಕೊಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಬಾಗಿ ಕರ್ತನ ಸಮ್ಮುಖದಲ್ಲಿ ಇದುವರೆಗೂ ಕೇಳಿಸ್ತಂದ ಪ್ರತಿಯೊಂದು ವಾಕ್ಯಗಳನ್ನು ನಾವಿಂದು ಧ್ಯಾನಿಸಿಕೊಂಡವರಾಗಿ ಅದು ನಮ್ಮಲ್ಲಿ ಕ್ರಿಯೆ ಮಾಡಿ ಅದು ಕಾರ್ಯಗತವಾಗುವ ಹಾಗೆ ಇದರ ಮೂಲಕವಾಗಿ ದೇವರ ಈ ಒಂದು ಆಜ್ಞೆಯನ್ನು ಮತ್ತು ದೇವರು ನಮಗೆ ನೀಡಿದ ಈ ಜವಾಬ್ದಾರಿಗಳನ್ನು ನಮ್ಮ ಉಸಿರಿರುವ ತನಕ ಅದನ್ನು ಪಡೆದುಕೊಂಡವರಾಗಿ
ಮಾಡುವವರಾಗಿದ್ದು ಕರ್ತನ ಸನ್ನಿಧಾನದಲ್ಲಿ ನಾವು ಸಮರ್ಪಿಸುವಾಗೆ ದೇವರು ನಮ್ಮನ್ನು ಮಾಡಿದ ಉದ್ದೇಶವನ್ನು ನೆರವೇರಿಸಿಕೊಟ್ಟು ಆತನಿಗೆ ಪ್ರಿಯ ಕುಟುಂಬದಲ್ಲಿ ಮಕ್ಕಳಾಗುವ ಹಾಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಪರಲೋಕದ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಒಡೆಯನೆ, ರಕ್ಷಕನೇ, ಇದು ಇಂದು ನೀವು ನಮಗೆ ತೋರಿಸಿಕೊಟ್ಟ ಅನೇಕ ಉದಾಹರಣೆಗಳ ಮೂಲಕ ನಾವು ಸಹ ನಮ್ಮಲ್ಲಿ ಕೊರತೆ ಇದ್ದಾಗ ಅದನ್ನು ತುಂಬಿಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದ್ದರೆ ನೀನು ಅದನ್ನು ತುಂಬಿಸು ಸ್ವಾಮಿ. ನಮ್ಮಲ್ಲಿ ಆಸಕ್ತಿ ಕಡಿಮೆ ಆಗಿದ್ದರೆ ಅದನ್ನು ಪೂರೈಸು ಸ್ವಾಮಿ. ನಮ್ಮಲ್ಲಿ ಬಲ ಶಕ್ತಿ ಕಮ್ಮಿ ಇದ್ದರೆ ಅದನ್ನು ಬಲಪಡಿಸು ಸ್ವಾಮಿ. ದೇವರೇ, ಈ ಇಡೀ ಲೋಕವು ನಿನ್ನದು ಸ್ವಾಮಿ. ನಾವೆಲ್ಲರೂ ನಿನಗೆ ಸೇರಿದ ಮಕ್ಕಳಾಗಿದ್ದೇವೆ ಸ್ವಾಮಿ. ನಮ್ಮಿಂದ ಸಾಧ್ಯವಾಗದ ಕಾರ್ಯಗಳು ನಿನ್ನಿಂದ ಸಾಧ್ಯ ಸ್ವಾಮಿ. ನೀನೇ ಸಾಧ್ಯವೆಂಬುದನ್ನು ನಾವು ಅರಿತುಕೊಂಡವರಾಗಿದ್ದು ನೀನು ನಮ್ಮಲ್ಲಿದ್ದಾಗ ನಾವು ಇನ್ಯಾರಿಗೆ ಭಯಪಡಬೇಕು ಸ್ವಾಮಿ. ಧೈರ್ಯದಿಂದ ನಮ್ಮ ಆತ್ಮ, ಪ್ರಾಣ, ಶರೀರಗಳು ಉತ್ಸಾಹದಿಂದ ನಿನ್ನ ಕೆಲಸ ಮಾಡಿ ನಾವು ನಿತ್ಯ ಜೀವಕ್ಕೆ ಪಾತ್ರರಾಗುವಂತೆ ಈ ಲೋಕದಲ್ಲಿ ಇರುವವರೆಗೂ ಪ್ರಭು ನಿನ್ನ ಸೇವೆಯಲ್ಲಿಯೂ ನಿನ್ನ ಕಾರ್ಯಗಳಲ್ಲಿ ನಿರತರಾಗಿದ್ದು ತಾತ್ಕಾಲಿಕವಾಗಿ ಪ್ರಯಾಣಿಕರಾಗಿ ಪ್ರವಾಸಿಗರಾಗಿರುವ ಈ ಸ್ಥಳವನ್ನು ನಾವು ನಿನ್ನ ಸನ್ನಿಧಿಗೆ ಬರುವಾಗ ಆ ನಿತ್ಯ ಜೀವದಲ್ಲಿ ಆ ಜೀವಬಾಧಿರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟು ನಿನ್ನ ಕೊನೆಯ ಆಜ್ಞೆಯ ದಿವಸದಲ್ಲಿ ಆ ಒಂದು ವಿಚಾರಣೆ ದಿನದಲ್ಲಿ ಆ ಒಂದು ಜಡ್ಜ್ಮೆಂಟ್ ದಿನದಲ್ಲಿ ನಾವು ನಿನ್ನ ಸಮ್ಮುಖದಲ್ಲಿ ನಿರ್ದೋಷಿಗಳಂತೆಯೂ ಮತ್ತು ನಿನ್ನ ಕುಟುಂಬದ ಮಕ್ಕಳಾಗಿರುವಂತೆಯೂ ನಿನ್ನ ಕೃಪೆಯನ್ನು ಹೊಂದುವಂತೆ ಸಹಾಯ ಮಾಡು ಸ್ವಾಮಿ. ನೀನು ಉಂಟು ಮಾಡಿದ ಯಾವ ವಸ್ತುವು ಕೂಡ ಅದು ಪ್ರಯೋಜನವಿಲ್ಲದಲ್ಲ ಸ್ವಾಮಿ. ನೀನು ನಮ್ಮನ್ನು ಉಪಯೋಗಿಸಿಕೊ. ವಿಶೇಷವಾಗಿ ನಮ್ಮ ದಿವ್ಯ ಜ್ಯೋತಿನಾಥ ಸಭೆಯ ಮೂಲಕವಾಗಿ ದೇವರೇ, ಅಂದು ಪಂಚಕೋಸ್ತ ದಿನದಲ್ಲಿ ಆ ಒಂದು ಪಂಚಶತಮಾನದ ದಿನದಲ್ಲಿ ಅನುಗ್ರಹಿಸಿದ ಆ ಕೃಪೆ ಇಂದಿಗೂ ಇದೆ ಸ್ವಾಮಿ. ನಾವು ಈ ಲೋಕ ಅಳಿಯುವವರೆಗೂ ಆ ಪವಿತ್ರಾತ್ಮ ನಮ್ಮಲ್ಲಿ ಇರುತ್ತಾನೆಂಬುದಾಗಿ ವಾಗ್ದಾನ ಮಾಡಿದ ಹಾಗೆ ಇಂದು ಅವರು ನಮ್ಮಲ್ಲಿಯೂ, ನಮ್ಮ ಸಭೆಯಲ್ಲಿಯೂ, ನಮ್ಮ ದೇಶದಲ್ಲಿಯೂ, ನಮ್ಮ ಕರ್ನಾಟಕದಲ್ಲಿಯೂ, ಇಡೀ ವಿಶ್ವದಲ್ಲಿದ್ದಾನೆ ಸ್ವಾಮಿ. ನೀನಿರುವಾಗ ನಾವು ಕೂಡ ನಿನ್ನೊಂದಿಗೆ ಸಹ ಕೆಲಸಗಾರರಾಗಿ, ಕೋವರ್ಕರ್ಗಳಾಗಿ ಪ್ರಭು ನಿನ್ನ ಸ್ಥಾನವನ್ನು ತುಂಬಿಸುವಾಗ ನೀನು ಕೊಟ್ಟ ಕಾರ್ಯ ನೆರವೇರುವಾಗಿ ಇಲ್ಲಿ ಕೂಡಿ ಬಂದಂತ ನಮ್ಮೆಲ್ಲ ನಿನ್ನ ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಕೈ ಹಿಡಿದು ನಡೆಸಿಕೊಡು, ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆಯೇ. ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೆಂದು ಸದಾ ಕಾಲ ನಮ್ಮೆಲ್ಲರನ್ನ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. Let Holy Spirit lead you and your family throughout this week.